ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕರ್ಮದ ಕರ್ತೃತ್ವದಲ್ಲಿನ ವ್ಯಾಪ್ತಿಯಲ್ಲಿ ಒಂದು ಅತೀಂದ್ರಿಯವಾದ ಧರ್ಮವನ್ನು ಕೃಷ್ಣ ಗುರುತಿಸಿಕೊಟ್ಟು, ಕರ್ಮದ ಸಾಫಲ್ಯದಲ್ಲಿ ಅದರ ವಿಶೇಷವಾಗಿರತಕ್ಕ ಕೊಡುಗೆಯನ್ನು ಒತ್ತಿ ಹೇಳಿದ್ದಾನೆ. ಕರ್ಮ ಮಾಡುವಲ್ಲಿ ಹೊರಗಿನಿಂದ ಎಷ್ಟೇ ಪ್ರಯತ್ನಗಳಿದ್ದರೂ ಪ್ರಭಾವಗಳಾಗಿ ನಮ್ಮ ಮೇಲೆ ಕಂಡರೂ ನಮ್ಮಲ್ಲೇ ಇರತಕ್ಕಂತಹ ಅನೇಕ ಒತ್ತುಗಳು ಅದಕ್ಕೆ ಬೆಲೆ ಕೊಟ್ಟರೂ ನಿಜವಾಗಿ ಜೀವನೇ ಇದಕ್ಕೆ ಕಾರಣನು ಅನ್ನುವ ಮಟ್ಟಿನಲ್ಲಿ ಜೀವ ಅಂದ್ರೇ ಸ್ವಭಾವ ಅನ್ನುವ ಮಟ್ಟಿಗೆ ಜೀವನದ್ದೇ ಆದ ಧರ್ಮಕ್ಕೆ ಸ್ವಭಾವ ಅಂತ ಕರೀತಾರೆ. ಸ್ವಾಖ್ಯ ಭಾವ ಸ್ವಸ್ಯ ಭಾವ ಅಂದರೆ ಅರ್ಥ ಆಗುವುದಿಲ್ಲ ನಮಗೆ. ಹಾಲು ಅಂದರೆ ಬಿಳಿಯಾದದ್ದೇ ದ್ರವ್ಯ. ಬಿಳಿಯನ್ನು ಹಾಲಿನಿಂದ ತೆಗಿಲಿಕ್ಕೆ ಬರುವುದಿಲ್ಲ. ನೀವು ಅದನ್ನು ಕೆಂಪುಗೊಳಿಸಬಹುದು, ಅದು ಇನ್ನೊಂದರ ಸಮಾವೇಶದಿಂದ. ನೀವು ಹಳದಿ ಮಾಡಬಹುದು ಮತ್ತೊಂದರ ಬೆರಕೆಯಿಂದ. ಆದರೆ ಅಲ್ಲಿನ ಬಿಳಿಯನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಬಿಳಿಯನ್ನು ಬದಲಾಯಿಸಬಹುದು, ಬದಲಾಯಿಸಿದಂತೆ ಇನ್ನೊಂದು ವಸ್ತುಗಳ ಪ್ರಭಾವವನ್ನು ಅದಕ್ಕೆ ಮೇಳೈಸಬಹುದು. ಆದರೆ ಸ್ವಭಾವವನ್ನು ಪ್ರತ್ಯೇಕಗೊಳಿಸಿ ವಸ್ತುವನ್ನು ತೋರಿಸಿಕೊಡಲಿಕ್ಕೆ ಬರುವುದಿಲ್ಲ. ಅಂದರೆ ಜೀವನಿಗೆ ಅದರದ್ದೇ ಆಗಿರತಕ್ಕಂತಹ ಗುಣಲಕ್ಷಣಗಳು, ಧರ್ಮಗಳು ಇವೆ. ಅದು ಅನಾದಿ ಕಾಲದಿಂದ ಇರುವ ಈ ಕ್ರಮಗಳು ಸೃಷ್ಟಿಗೆ ಬಂದ ನಂತರದಲ್ಲಿ ಸೃಷ್ಟಿಯ ಔಚಿತ್ಯಗಳಿಂದಾಗಿ ತದನುಗುಣವಾಗಿ ಅವನು ವರ್ತಿಸುತ್ತಾ ಅದಕ್ಕೆ ಬೇಕಾದ ಹಾಗೆ ತನ್ನತನವನ್ನು ಬೆಳೆಸಿಕೊಳ್ಳುತ್ತಾನೆ. ಅಷ್ಟೇ ಹೊರತು ಹೊರಗಿನಿಂದ ಯಾವುದೇ ವಿಷಯಗಳಿಂದ ಅವನು ಮಾರ್ಪಾಟ ಆಗುವುದಿಲ್ಲ, ಬದಲಾವಣೆಗೊಳ್ಳುವುದಿಲ್ಲ. ಆದ್ದರಿಂದ ಹೇಗೆ ಹುಣಸೆ ಬೀಜವನ್ನು ನಾವು ಎತ್ತಿಕೊಂಡು ಕಪ್ಪು ಮಣ್ಣಿನಲ್ಲಿ ಹಾಕಿ, ಕೆಂಪು ಮಣ್ಣಿನಲ್ಲಿ ಹಾಕಿ, ಗೊಬ್ಬರದಲ್ಲಿ ಹೂತಿಟ್ಟು, ಗಾಳಿಗೆ ಅದನ್ನು ಬಿಟ್ಟು, ಹೆಚ್ಚು ಶಾಖೆಯನ್ನು ಒಪ್ಪಿಸಿ, ಕಡಿಮೆ ಅದಕ್ಕೆ ಶೈತ್ಯವನ್ನು ಒದಗಿಸಿ, ಇನ್ನೇನೋಗೊಳಿಸಿ ಎಷ್ಟು ಮಾಡಿದರೂ ಅದರಿಂದ ಹೊರಗೆ ಬರತಕ್ಕಂತಹ ಹಣ್ಣು ಅದು ಹುಳಿತನವನ್ನು ಬಿಡುವುದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಬಹುದು ನಿಮ್ಮ ಪ್ರಭಾವದಿಂದಾಗಿ. ಮಣ್ಣಿನಲ್ಲಿ ಬೆರೆತ ಅಂಶಗಳಿಂದಾಗಿ ಗಡಸು ಹುಳಿ, ಸ್ವಲ್ಪ ಕಹಿ ಹುಳಿ, ಇನ್ಯಾವುದೋ ರೀತಿಯ ಮಣ್ಣು ತಿಂದ ಅನುಭವ ಎಲ್ಲ ಆಗ್ಬೋದು. ಆದರೆ ಹುಣಿಸೆ ಬೀಜ ಯಾವ ಕರ್ಮದಲ್ಲಿಯೂ, ಯಾವ ಕಾಲದಲ್ಲಿಯೂ, ಯಾವುದರ ಪ್ರಭಾವದಲ್ಲಿಯೂ ಅದು ತನ್ನತನವನ್ನು ಬಿಟ್ಟುಕೊಡುವುದಿಲ್ಲ. ಬಿಟ್ಟುಕೊಟ್ಟರೆ ಅದು ಹುಳಿ ಅಲ್ಲ, ಹುಣಸೆ ಬೀಜ ಅಲ್ಲ. ಹೇಗೋ ಹಾಗೆ ಕ್ಷುದ್ರ ಮಿಶ್ರಾಣಿವ ಬೀಜಾನಿ ಅಂತ ಇಡೀ ಜೀವಜಾತಗಳ ವ್ಯವಸ್ಥೆಯನ್ನು ತಿಳಿಸಿ ಅವುಗಳು ಹುಟ್ಟಿ ಬರುವ ಕ್ರಮವನ್ನು ಹೇಳಿದರು. ಮುಂದೆ ಹುಟ್ಟಿ ಬರಲಿಕ್ಕೆ ಎಷ್ಟೋ ಕಾರಣಗಳುಂಟು. ಪ್ರಧಾನವಾಗಿ ಅವನೇ, ಇನ್ನು ಅವನ ತಂದೆ ತಾಯಿಗಳು. ತಂದೆ ತಾಯಿಗಳ ವಿಚಿತ್ರವಾಗಿರತಕ್ಕಂತಹ ಒಂದು ಕಟ್ಟುಗಳಿಂದಾಗಿ, ಸಂಕಲೆಗಳಿಂದಾಗಿ ಹೆಳವವಾದ ಮಗು, ಮೂಕವಾದ ಮಗು, ಕಣ್ಣಿಲ್ಲದ ಮಗು, ಕ್ರೂರವಾಗಿರತಕ್ಕ ಮಗು ಯಾವುದು ಬರಬಹುದು. ಇದಕ್ಕೆ ಕಾರಣ ಆ ಜೀವ ಅಲ್ಲ, ತಂದೆ ತಾಯಿಗಳು ಆಗಬಹುದು. ಅವರು ಅಂಥದ್ರೊಟ್ಟಿಗೆ ಬದುಕಬೇಕು. ಧೃತರಾಷ್ಟ್ರನಂತಹ ಒಂದು ಒಳ್ಳೆಯ ಜೀವನಿಗೆ ದುರ್ಯೋಧನಂತಹ 100 ಜನ ಮಕ್ಕಳು ಎಲ್ಲ ಅಯೋಗ್ಯಗಳೇ. ಅವನು ಹದಾಗಲಿಕ್ಕೆ ಅದು ಜೀವನದಲ್ಲಿ 100 ವರ್ಷ ಆದರೂ ಹದಾಗಲಿಲ್ಲ ಅವನು. ಮತ್ತು ಅವರ ಪ್ರಭಾವದಲ್ಲಿ ಬಿದ್ದ ಹೇಗೆ ಅಂತ ತೋರಿಸಲಿಕ್ಕೆ ಹೀಗೆಲ್ಲ ಬಹಳ ಸುಂದರವಾಗಿ ಬದುಕಿನಲ್ಲಿ ಆಗತಕ್ಕಂತಹ ಪರಿಸರದ ಪ್ರಭಾವ, ವಂಶದ ಪ್ರಭಾವ, ಇನ್ನಿತರ ಪ್ರಾಪಂಚಿಕವಾದ ಸುಖ ವಿಷಯಗಳಲ್ಲಿನ ಅವನ ಕರ್ಮದ ಹರವುಗಳು ಇವನ್ನೆಲ್ಲ ಇಟ್ಟುಕೊಂಡಾಗ
ವ್ಯಕ್ತಿ ಏನೇನೋ ಆಗ್ತಾನೆ. ಅದರಲ್ಲಿ ಮನುಷ್ಯನಾಗಿ ಬಂದಾಗ ಮಾತ್ರ ಅದ್ಭುತವಾಗಿರತಕ್ಕಂತಹ ವಸ್ತುಗಳು, ವ್ಯವಸ್ಥೆಗಳು ಸೃಷ್ಟಿಯಲ್ಲಿ, ಜಾತಿಯಲ್ಲಿ. ನಾಯಿಯಲ್ಲಿ ಹುಟ್ಟಿದಾಗ ಯಾವ ಜಾತಿಯಿಂದ ಹೇಳಿಕೊಂಡು ಅದಕ್ಕೆ ಮನ್ನಣೆ ಮಾಡೋದಿಲ್ಲ. ಎಲ್ಲಿಯೋ ಸಂತೆಯಲ್ಲಿ ದುಡ್ಡು ಹೆಚ್ಚು ಬಿಸಾಕ್ಬೋದು ಅಷ್ಟೇ. ಬಾಲ ಇಲ್ಲದ್ದಕ್ಕೂ, ಬಾಲ ದಪ್ಪ ಇದ್ದದ್ದು, ಹೆಚ್ಚು ರೋಮದ್ದು, ಅದೆಲ್ಲ ಪ್ರಯೋಜನ ಇಲ್ಲದ್ದು. ಅದರಲ್ಲಿ ಯಾವುದೇ ರೀತಿಯ ಜಾತಿಯ ವ್ಯವಸ್ಥೆಯಿಂದ ಅದರ ಕರ್ಮವನ್ನು ಹೇಳೋದಿಲ್ಲ. ಮನುಷ್ಯ ಜಾತಿಗೆ ಬಂದಾಗ ಅವನಲ್ಲಿ ಜಾತಿಯನ್ನು ಗುರುತಿಸ್ತಾರೆ. ಜಾತಿಗೊಂದು ಸ್ಥಾನ ಇದೆ. ಆ ಜಾತಿಯನ್ನು ಅಭಿವ್ಯಕ್ತಿಗೊಳಿಸುವಲ್ಲಿ ಒಂದು ಬಗೆ ಇದೆ. ಇದು ಎರಡನ್ನು ಸಮಾಜ, ಧರ್ಮಶಾಸ್ತ್ರ ಒಪ್ಪಿಕೊಂಡಿದೆ. ಆದ್ದರಿಂದಲೇ ಕೃಷ್ಣ ಹುಟ್ಟಿನಿಂದ ಕ್ಷತ್ರಿಯನಾದ, ವಸುದೇವನ ಮನೆಯಲ್ಲಿ ಬಂತು, ದೇವಕಿಯ ಉದರದಲ್ಲಿ ಸಿಕ್ಕಿ. ಸೆರೆಮನೆಯಲ್ಲಿ ಹಾಗೆ ಕಾಣಬಹುದಿತ್ತು ಅವನಿಗೆ. ಇಲ್ಲ, ತಾನು ಕ್ಷತ್ರಿಯ ಅನಿಸಿಕೊಳ್ಳಿಕ್ಕೆ ದೇವಕಿಯಿಂದ ಬಂದ, ವಸುದೇವನಿಂದ ನಿಂತ. ಆದರೆ ಹೊರಟ ನಂದಗೋಪನಲ್ಲಿಗೆ ಹೋದ. ಸಾಕಿದ್ದಾರೆ. ಯಾರೇ ಸಾಕಲಿ ಅಯ್ಯ, ಸಾಕಿದ ತಕ್ಷಣ ಹುಲಿ ನಾಯಿ ಮರಿಯನ್ನು ಸಾಕಿದ ತಕ್ಷಣ ಹುಲಿ ಆಗುವುದಿಲ್ಲ. ನಾಯಿ ಮರಿ ಸಿದ್ಧಾಂತದಲ್ಲಿ ಆಗುವುದಿಲ್ಲ, ಕಥೆಯಲ್ಲಿ ಆಗ್ಬೋದು. ನಿಮ್ಮ ಕಥೆಯಲ್ಲಿ ಆಡಿನ ಮಂದೆಯ ಮಧ್ಯದಲ್ಲಿ ಹುಲಿಯ ಮರಿಯು ಸೇರಿಕೊಂಡು ಆಡಿನಂತೆ ಕೂಗಿಕೊಂಡು ಆಡಿನಾಗೆ ಮರ ಸೊಪ್ಪುಗಳನ್ನು ತಿಂದು ನೋಡಿ ಒಮ್ಮೆ ಆಗ್ತದಾ ಅಂತ ಮತ್ತೆ ಹೇಳಿ, ಮಾಡಿ ನೋಡಿ. ಆ ಕಥೆಯನ್ನು ಬರೀಲಿಕ್ಕೆ ಸುಲಭ. ಮತ್ತೊಂದು ದಿನ ತಾಯಿ ಹುಲಿ ಕನ್ನಡಿ ತೋರಿಸಿತ್ತು ಅಥವಾ ನೀರಿನ ಬದಿಗೆ ಕರ್ಕೊಂಡೋಯಿತು. ಆ ಮರಿಯನ್ನು ಕರೆದು, ನೀನು ನೋಡು, ಅದು ಅಲ್ಲ, ನೀನು ಇದು ಅಹಂ ಬ್ರಹ್ಮಾಸ್ಮಿ. ಈಗ ಗೊತ್ತಾಯ್ತಾ? ಅದಕ್ಕೆ ಗೊತ್ತಾಯ್ತಂದೆ, ಓ ನಾನು ಹುಲಿ ಮರಿಯಿಂದ. ಮತ್ತೆ ತಾಯಿ ಹಾಗೆ ಹಾರ್ಲಿಕ್ಕೆ ಶುರು ಮಾಡಿತ್ತು. ಅದಕ್ಕೆ ನೀರಿನಲ್ಲಿ ನೋಡುವಾಗ ಹಸಿರು ಅಲ್ಲ, ಹಳದಿ, ಕಪ್ಪು, ಬಿಳಿ ಎಲ್ಲ ಪಟ್ಟೆ ಕಾಣ್ತದೆ ಅಲ್ವಾ? ಅಂಥದ್ದನ್ನು ಹೇಳಬೇಕು ನಾವು ಕಥೆಯಲ್ಲಿ. ಅದಕ್ಕೆ ಕಂಡಿತು, ನೋಡು, ನಿನ್ನ ಮೈ ನೋಡು, ಅದರ ಮೈ ನೋಡು, ಅದು ಕೂಗುವುದು ಹೇಗೆ, ನೀನು ಕೂಗುವುದು ಹೇಗೆ, ನಿನಗೆ ನೋಡಿ ಹಾರಲಿಕ್ಕೆ ಬರ್ತದೆ, ಅದಕ್ಕೆ ನೋಡು ಓಡಲಿಕ್ಕೆ ಬರ್ತದೆ. ಕಥೆಯಲ್ಲಿ ಎಷ್ಟು ಚೆನ್ನಾಗತ್ತೆ, ಆದರೆ ವ್ಯತ್ಯಾಸ ವ್ಯವಸ್ಥೆ ಆಗುವುದಿಲ್ಲ. ಅದು ಕ್ರಮವೇ ಅಲ್ಲ. ಅದು ನಂದನ ಗೋಪನ ಬಳಿಗೆ ಹೋಗಿ ಅವನೆಷ್ಟು ತಿದ್ದಿ ತೀಡಿ ಪೂಜಿಸಿ ಅಥವಾ ತೊಳೆದು ಬಗ್ಗಿಸಿ ಏನೇ ಬೇಕಾ ಮಾಡಲಿ, ಅವನ ಜಾತಿಯನ್ನು ತೆಗಿಲಿಕ್ಕೆ ಬರುವುದಿಲ್ಲ. ಆದರೆ ಯಾವತ್ತು ಜಾತಿ ಅಭಿವ್ಯಕ್ತಿ ಆಗದೆ ಉಳಿಯುತ್ತೆ ಕೇಳಿದರೆ ಅವನು ಮಾಡುವ ಸಂಸ್ಕಾರದಿಂದ. ನಂದಗೋಪ ವಸುದೇವನ ತಮ್ಮ, ವಸುದೇವನ ತಂದೆಯ ಮಗ. ತಮ್ಮ ಅಂತ ಹೇಳಿದ್ದು ಹಾಗೆ ನಾನು. ವಸುದೇವನ ತಂದೆ ಶೂರಸೇನ. ಶೂರಸೇನನಿಗೆ ಕ್ಷತ್ರಿಯ ಹುಡುಗಿಯಲ್ಲಿ ಹುಟ್ಟಿದವ ವಸುದೇವ, ವೈಶ್ಯ ಜಾತಿಯ ಹುಡುಗಿಯಲ್ಲಿ ಹುಟ್ಟಿದವ ನಂದಗೋಪ. ಹೀಗೆ ಅಣ್ಣ ತಮ್ಮಂದಿರು, ತಾಯಿ ಬೇರೆ ಬೇರೆ, ತಂದೆ ಒಬ್ಬನೇ. ಅದನ್ನ ತಮ್ಮನ ಮನೆಯಲ್ಲಿ ಬಿಟ್ಟ. ತಮ್ಮ ಏನು ಗಡದ್ದು ಏನು ಬೇಕಾದ್ರೂ ಮಾಡಬಹುದಿತ್ತು. ಆದರೆ ವಸುದೇವ ಒಂದು ಗಮನವಿಟ್ಟ. ಅಲ್ಲಿ ಹೋದ ಬಳಿಕ ನಾಳೆ ನಂದಗೋಪನ ಮಗ ಅಂತ ವೈಶ್ಯ ಸುತ ಅಂತ ನನ್ನ ಮಗನನ್ನು ಕರಿಬಹುದು, ಆದರೆ ಆಗಬಾರ್ದು ಹೇಳಿ, ಸಂಸ್ಕಾರ ಮಾಡಿದಾಗ ಸರಿಯಾಗುತ್ತೆ ಹೇಳಿ, ಸಂಸ್ಕಾರ ಅವರದ್ದು ಬರಬಾರದು ಅಂತೇಳಿ ತನ್ನ ಪುರೋಹಿತರನ್ನು ಕಳಿಸಿದ, ಗರ್ಗಾಚಾರ್ಯರನ್ನು ಕಳಿಸಿದ. ನಂದಗೋಪನ ಮನೆಯಲ್ಲಿ ಪುರೋಹಿತರು ನಿಂತು ಅವರ ಸಮಕ್ಷಮದಲ್ಲಿ ಕ್ಷತ್ರಿಯ ಸಂಸ್ಕಾರ ಮಾಡಿದ್ದು ಕೃಷ್ಣನಿಗೆ. ಅದನ್ನ ಕೃಷ್ಣ ಕ್ಷತ್ರಿಯ. ಎಲ್ಲಿಯೇ ಬೆಳೆಯಬಹುದು, ಯಾರೂ ಬೆಳೆಯಬಹುದು. ಸಂಸ್ಕಾರ ಹೇಗಿರ್ತದೆ ಹಾಗೆ ಜಾತಿಯ ಅಭಿವ್ಯಕ್ತಿ. ಜಾತಿಯಾದರೂ ಕರಟುತ್ತೆ ಯಾವಾಗ? ಸಂಸ್ಕಾರ ಇಲ್ಲದಿದ್ದಾಗ. ಇದು ಒಂದು ದೃಷ್ಟಾಂತ ಕೊಟ್ಟೆ. ಇನ್ನೊಬ್ಬ ಕ್ಷತ್ರಿಯನಾಗಿ ಹುಟ್ಟಿದವ ಕುಂತಿಯ ಮಗನಾದವ ಕರ್ಣ. ಅವನನ್ನು ತೇಲಿಬಿಟ್ರು. ಸೂತ ರಾಧೇಯ ಆಗಿಬಿಟ್ಟವ. ಅಧಿರಥ ಸೂತ ಪಡೆದ, ತನ್ನ ಮಡದಿಗೆ ರಾಧೆಗೆ ಕೊಟ್ಟ. ರಾಧೆ ಸಾಕಿದಳು. ಸೂತ ಸಂಸ್ಕಾರ ಮಾಡಿದರು ಅವರಿಗೆ. ಅವನೇ ಹೇಳುತ್ತಾನೆ, ಕರ್ಣನನ್ನು ಕೃಷ್ಣ ಬಾ ಅಂತ ಕರೀತಾನೆ. ನೀನು ಪಾಂಡವ ಜ್ಯೇಷ್ಠನಾಗ್ತಿ, ಈಗ ನೀನು ಕೌಂತೆಯನಿದ್ದಿ, ಕುಂತಿಯ ಮಗನಿದ್ದಿ, ಧರ್ಮರಾಜನ ಮೊದಲು ಹುಟ್ಟಿದವ ನೀನು ಕುಂತಿಗೆ ಉದರದಲ್ಲಿ. ಬರಬೇಕು ಅಂದರೆ ನಾನು ಕ್ಷತ್ರಿಯನಾಗಿ ಬರಲಿಕ್ಕೆ ಆಗುವುದಿಲ್ಲ ಅಂದವ. ನಾನೀಗ ಸೂತನಾಗಿದ್ದೇನೆ, ನನಗೆ ಸೂತ ಸಂಸ್ಕಾರ ಮಾಡಿದ್ದಾರೆ ಹುಟ್ಟಿನಿಂದ, ನಾನು ಅದರಿಂದ ಸೂತ ಜಾತಿಯ ಹುಡುಗಿಯನ್ನು ತಂದಿದ್ದೇನೆ, ನಾನು ಸೂತನಾಗಿ ಉಳಿತೇನೆ, ಕ್ಷತ್ರಿಯನಾಗಲಿಕ್ಕೆ ಆಗುವುದಿಲ್ಲ ಅಂದ. ಸಂಸ್ಕಾರದಿಂದ ಹುಟ್ಟು ಜಾತಿಯನ್ನು ಕಡಿಮೆಯೂ ಮಾಡಲಿಕ್ಕೆ ಬರ್ತದೆ, ಉಳಿಸಿಕೊಳ್ಳಿಕ್ಕೂ ಬರ್ತದೆ. ಕೃಷ್ಣನಲ್ಲಿ ಉಳಿಸಿತು, ಕರ್ಣನಲ್ಲಿ ಸೋತಿತು. ಇದನ್ನು ಹೇಳಿಕೊಟ್ಟಿದ್ದಾರೆ ಎರಡು ಸಹ. ಇದು ಸಮಾಜ ನೋಡಿಕೊಂಡ, ಧರ್ಮಶಾಸ್ತ್ರ ಒಪ್ಪಿಕೊಂಡ ವ್ಯವಸ್ಥೆ. ಅಂಗಿರಸ್ಸರು ಒಂದು ಕಡೆ ಮಾತು ಹೇಳುತ್ತಾರೆ, ಚಿತ್ರಕರ್ಮ ಯಥಾ ನೈಕೈ ರಂಗೈರುನ್ಮೀಲ್ಯತೆ ಶನೈ ಬ್ರಾಹ್ಮಣ್ಯಂ ತದ್ವದೇವ ಸ್ಯಾತ್ ಸಂಸ್ಕಾರೈ ವಿಧಿಪೂರ್ವಕೈ ಅಂತ. ಚಿತ್ರಕರ್ಮ, ಒಂದು ಚಿತ್ರ ಮಾಡ್ತೀರಿ ನೀವು, ಆ ಚಿತ್ರವನ್ನು ಅಭಿವ್ಯಕ್ತಿಗೊಳಿಸಬೇಕೀಗ, ಅದನ್ನು ಜನಕ್ಕೆ ಕೊಡಬೇಕು. ಅದಕ್ಕೇನು ಮಾಡಬೇಕಂದ್ರೆ ಬಣ್ಣಗಳನ್ನು ತುಂಬಿಸಬೇಕು.
ಅದರಲ್ಲಿರತಕ್ಕಂಥ ಬಟ್ಟೆಯ ಬಣ್ಣ, ಕಣ್ಣಿನ ಬಣ್ಣ, ಮೈಯ ಬಣ್ಣ ಇವನ್ನೆಲ್ಲ ಹಾಕಬೇಕು. ಆಗ ಮಾತ್ರ ಚಿತ್ರಕ್ಕೆ ಒಂದು ಸ್ಫುಟದ ಬರ್ತದೆ. ಚಿತ್ರಕರ್ಮ ಯಥಾ ಅನೇಕೈ ರಂಗೈ ಉನ್ಮೀಲ್ಯತೆ ಶನೈ. ಇದ್ದದ್ದೇ ಅಲ್ಲಿರತಕ್ಕಂಥ ಬಣ್ಣದ ವೈವಿಧ್ಯದಿಂದ ಅದು ನಕ್ಕ ಹಾಗೆ, ನಮ್ಮನ್ನೇ ನೋಡಿದ ಹಾಗೆ, ಬಹಳ ಒಳ್ಳೆಯ ರೀತಿಯಿಂದ ನಮ್ಮನ್ನು ಸಂತೋಷಪಡಿಸುವಂತೆ ಅದರ ಬಣ್ಣ ವೈವಿಧ್ಯಗಳು. ಅದೇ ಬಣ್ಣ ರಾಡಿ ಎಬ್ಬಿಸಿದರೆ ಗಲೀಜು ಚಿತ್ರ ಆಗುತ್ತೆ, ಅದರ ಮೇಲೆ ಜಿಗುಪ್ಸೆ ಬರ್ತದೆ. ಅದು ನಮಗೆ ಸಂತೋಷವನ್ನು ಕೊಡೋ ಬದಲಿಗೆ ದುಃಖವನ್ನುಂಟು ಮಾಡುತ್ತೆ. ಅದು ಏನೋ ವಿಚಿತ್ರ ನೋಡಿದಂತೆ ಮಾಡಿ ನಮ್ಮನ್ನು ಹೆದರಿಸಬಹುದು, ಬೇತಾಳನ ಹಾಗೆ ಅಲ್ಲ. ಆದ್ದರಿಂದ ಬಣ್ಣ ಬಣ್ಣಗಳಿಂದ ಅಲ್ಲಿನ ಚಿತ್ರದಲ್ಲಿರತಕ್ಕಂತಹ ಜಾತಿಯನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಬರ್ತದೆ. ಅನೇಕ ಜಾತಿಗಳಿರ್ತದೆ ಚಿತ್ರದಲ್ಲಿ. ಹಾಗೆಯೇ ಬ್ರಾಹ್ಮಣ್ಯವನ್ನು ಅನೇಕವಾದ ಸಂಸ್ಕಾರಗಳಿಂದ ವಿದ್ಯುಕ್ತವಾಗಿ ಅಭಿವ್ಯಕ್ತಿಗೊಳಿಸಲಿಕ್ಕೆ ಬರ್ತದೆ, ಬರಬೇಕು, ಬಂದರೆ ಅದು ಉಳಿತದೆ ಅಂತ. ಹಾಗಾದರೆ ಕೆಡಲಿಕ್ಕೆ ಬರುತ್ತೆ ಅಂದರೆ ಕೆಡಲಿಕ್ಕೆ ಬರುತ್ತೆ ಅಂತಾನೆ. ಕ್ರಯ ವಿಕ್ರಯಾತ್ ಯೋನಿ ದೋಷಾತ್ ಎಲ್ಲ ಹೇಳ್ತಾ ಬರ್ತಾರೆ. ಯಾವ ರೀತಿಯಲ್ಲಿಂದ ಹೇಳಿದರೆ ಯಾರು ಕೇಳ್ತಾರೆ ನನಗೆ ಗೊತ್ತಿಲ್ಲ. ಜಾತಿಯಿಂದ ಹುಟ್ಟಿದವ ಒಬ್ಬ ಬ್ರಾಹ್ಮಣ, ಸಂಸ್ಕಾರದಿಂದ ಅವನು ಬ್ರಾಹ್ಮಣನಾಗಿದ್ದುಕೊಂಡು ಅವನು ಪರರ ನೀರನ್ನು ಕುಡಿದರೆ, ಅಂದರೆ ಹೋಟೆಲಲ್ಲಿ ಆಗುತ್ತೆ ಅದು, ಅವನು ತನ್ನ ಬ್ರಾಹ್ಮಣ್ಯ ಜಾತಿಯಿಂದ ಭ್ರಷ್ಟನಾಗ್ತಾನೆ. ಅವನ ಮನೆಯಲ್ಲಿ ಬ್ರಹ್ಮಚಾರಿ ಭಿಕ್ಷೆ ತಗೊಳ್ಳಿಕ್ಕಿಲ್ಲ, ಗೃಹಸ್ಥ ಊಟ ಮಾಡಲಿಕ್ಕಿಲ್ಲ, ಯತಿಗಳು ಪಾದಪೂಜೆಗೆ ಬರಲಿಕ್ಕಿಲ್ಲ. ಈಗ ಅಂಥವರೇ ಇರುವಾಗ ಎಲ್ಲಿ ಹೋಗೋದು ಗೊತ್ತಿಲ್ಲ. ಅದು ಕೊನೆಗೆ ನಾನು ಹೇಳಿದ್ದು. ಇದು ಶಬ್ದಗಳನ್ನು ನೀವು ಒಪ್ಪಿಕೊಳ್ತೀರಾ ಅಂತ ಪ್ರಶ್ನೆ. ಈಗ ಸಮಾಜ ಧರ್ಮಶಾಸ್ತ್ರವನ್ನು ಧಿಕ್ಕರಿಸಿದೆ. ಈ ಹಂತದಲ್ಲಿ ಒಪ್ಪಿಕೊಂಡಿದೆ, ಆ ಹಂತದಲ್ಲಿ ಧಿಕ್ಕರಿಸಿದೆ. ಮತ್ತು ನಾವು ಎಲ್ಲಿ ಹೋಗೋದು ಕೇಳ್ತದೆ. ನೀವು ಹೋಟೆಲಿಗೆ ಹೋಗಬೇಡಿ ಹೇಳಿದರೆ ನಾವು ನಾಳೆಯಿಂದ ಪ್ರವಚನಕ್ಕೆ ಬರೋದಿಲ್ಲ ಅಂತಾರೆ. ನಾನು ಹೇಳಿದ್ದು ಹೋಟೆಲಿಗೆ ಹೋಗಬೇಡಿ ಅಂತ, ಅವರಿಗೆ ಕಿವಿಯಲ್ಲಿ ಈಚಿಂದ ಕೇಳುವಾಗ ಹಾಗೆ ಕಾಣ್ತದೆ, ನಾಳೆಯಿಂದ ಪ್ರವಚನಕ್ಕೆ ಬರಬೇಡಿ ಹೇಳಿದ್ದಾರೆ ಅಂತ. ಹೇಳೋದು ಉಪಾಯ ಇಲ್ಲ. ನಾನು ರಸವಿಕ್ರಯದಿಂದ ಬ್ರಾಹ್ಮಣ ಪತಿತನಾಗ್ತಾನೆ, ಜಾತಿ ಬಿಡ್ತಾನೆ ಅಂತ. ಬ್ರಾಹ್ಮಣ ಜಾತಿಯಿಂದ ಉಪನಯನ ಮಾಡಿದ್ದಾರೆ, ಬ್ರಾಹ್ಮಣ್ಯ ಇದೆ ಅವನಿಗೆ, ಬ್ರಾಹ್ಮಣ ಸ್ತ್ರೀಯನ್ನು ತೊಟ್ಟಿದ್ದಾರೆ, ವಿವಾಹ ಆಗಿದೆ, ಅವನು ಹೋಟೆಲ್ ಇಟ್ಟಿದ್ದಾನೆ. ಹಾಗಾದರೆ ಅವನು ಹೋದ ಹೋಟೆಲಿಂದ ಧರ್ಮಕ್ಕೆ ಅಥವಾ ದುಡ್ಡಿಗೆ ಅಂತ ಕೇಳ್ತೇವೆ ನಾವು. ಅದು ಎರಡು ವಿಷಯ ಉಂಟು. ಅಂದರೆ ಅನ್ನದಾನದಿಂದ ಆಗಲಿಲ್ಲ, ಯಾರಿಗೂ ಅನ್ನದಾನ ಕೊಡಬಹುದು. ಅಶ್ವಭ್ಯಾಶ್ವಪಾಕೇಭ್ಯ ಅಂತ, ಯಾರಿಗೆ ಬೇಕಾದರೂ ಊಟ ಹಾಕು, ಯಾರ ಎಂಜಲನ್ನು ತೆಗಿ, ಅದರಿಂದ ಏನು ಪಾಪ ಬರುವುದಿಲ್ಲ. ಯಾವ್ಯಾವ ಜಾತಿಯವರು ಯಾವ್ಯಾವುದೋ ರೋಗಿಗಳು ಉಂಡು ತೆಗೆದಾಗ ಅವರ ಶುಶ್ರೂಷೆ, ನಾನಾ ಜನಸ ಶುಶ್ರೂಷೆ ಅನ್ನುವಲ್ಲಿ ಬರ್ತದೆ. ಅದು ಶೂದ್ರ ಧರ್ಮ ಅಂದರೆ ಒಳ್ಳೆಯ ರೀತಿಯಿಂದ ಸೇವೆ ಮಾಡತಕ್ಕಂಥ ಭಾಗ್ಯ ಬಂತು. ಎಲ್ಲದರಲ್ಲಿ ಪಂಡಿತಾ ಸಮದರ್ಶನ ಶುನಿಚೈವ ಶ್ವಪಾಕೇಚ, ಎಲ್ಲ ಕಡೆಯಲ್ಲಿ ಅತಿಥಿಯಾಗಿ ಬಂದವ ನಾರಾಯಣ ಕೂತಿದ್ದಾನೆ, ಅವನ ಸೇವೆ ಮಾಡ್ತೇನೆ, ಚೆನ್ನಾಗಿದೆ. ಆದರೆ ದುಡ್ಡು ತಗೊಂಡು ಅನ್ನ ಯಾವತ್ತು ಮಾರ್ತೀಯ, ತಿನ್ನುವ ಪದಾರ್ಥ ಯಾವತ್ತು ಮಾರ್ತೀಯ, ಅದು ನಿನ್ನ ಧರ್ಮ ಅಲ್ಲ, ಆದ್ದರಿಂದ ನೀನು ಅಲ್ಲದು. ಹಾಗಾಗಿ ನಾವು ಇವತ್ತು ಯಾವ ಹೋಟೆಲ್ ಸಾಹುಕಾರರಲ್ಲಿಯೂ ದುಡ್ಡು ತಗೊಳ್ಳುವಾಗಿಲ್ಲ, ಅವರು ಡೊನೇಷನ್ ಕೊಡುವಾಗಿಲ್ಲ, ಅವರ ಮನೆಗೆ ಹೋಗುವಾಗಿಲ್ಲ, ಅವರನ್ನು ಅಸೆಂಬ್ಲಿಯಲ್ಲಿ ಅಂದರೆ ನಮ್ಮ ಸಮಿತಿಗಳಲ್ಲಿ ಹಾಕಲಿಕ್ಕಿಲ್ಲ. ಇನ್ನೇನು ಮಾಡಬೇಕಾದ್ರೆ ಅವರೇ ಇರುವುದೆಯಾ? ಇಲ್ಲಾದರೆ ಚೆನ್ನಾಯ್ತು ಹೇಳ್ತಾರೆ ಅವರು, ಒಳ್ಳೆಯದಾಯಿತು, ನಮಗೆ ಇನ್ನಷ್ಟು ಮಸಾಲೆ ದೋಸೆ ಉಳಿಯಿತು ಅಂತಾರೆ. ನಿಮಗೆ ಕೊಟ್ಟು ಅರ್ಧವಾಸಿ ಕಾಯಿಲೆ ಆಗುತ್ತೆ ಡೊನೇಷನ್ಗಳಿಗೆ, ಅದು ನಮ್ಗೆ ಗೊತ್ತಿಲ್ವ ಅಂತಾರೆ. ಎಲ್ಲಿ ಹೇಳುವ ನಾವು? ಅದನ್ನು ಮಾತಾಡುವಾಗೇ ಇಲ್ಲ ಅಂದರು. ಇದು ಶಾಸ್ತ್ರದಲ್ಲಿ ಹೇಳುವಂಥ ವ್ಯವಸ್ಥೆಗಳು. ಇದರ ಚೌಕಟ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಯಾಕೆ ಪಟ್ಟು ಇಟ್ಕೊಂಡಿದ್ದಾನೆ, ಧರ್ಮಗಳ ಬಗ್ಗೆ ಯಾಕೆ ಗಟ್ಟಿ ಹೇಳಿದ್ದಾನೆ ಅಂದರೆ ಶಮಃ ದಮಹಾನ್, ಅದನ್ನು ಗುಣವಂತಿಗೆ ವಾಲ್ಬೇಕೀಗ ನಾವು. ಅದನ್ನು ಹೇಳಿದ ಇಷ್ಟೆಲ್ಲ ಇರುವುದು ಜಾತಿಯಿಂದ ಬರತಕ್ಕಂತಹ ಲಕ್ಷಣಗಳೆಲ್ಲ ಔಪಾಧಿಕ ಅಂತಾರೆ. ಇದೆಲ್ಲ ಕೆಲವು ಉಪಾಧಿ ಅಷ್ಟೇ. ಹುಟ್ಟುವಾಗ ಬಂದಿದೆ, ಅವನು ಯಾವ ಜಾತಿಯಿಂದ ಗೊತ್ತಿಲ್ಲ, ಯಾವ ಜಾತಿಯ ಜೀವ ಗೊತ್ತಿಲ್ಲ. ಜೀವನಿಗೆ ಇಲ್ಲಿ ಬಂದಾಗ ಎಲ್ಲಿ ಹುಟ್ಟಿದ ಅಲ್ಲಿ ಒಂದು ಜಾತಿ ಬಂತು ಅಷ್ಟೆ. ಅದನ್ನು ಉಳಿಸಿಕೊಂಡೋ ಬೀಳಿಸಿಕೊಂಡೋ ಗೊತ್ತಿಲ್ಲ. ವಿದ್ಯಾಮಾನ್ಯರು ಒಮ್ಮೆ ಚರ್ಚೆಯಲ್ಲಿ ಹೇಳುವಾಗ ನಮ್ಮ ಹತ್ರ ನಮ್ಮ ಚಿಂತನೆಗೆ ಬಂದಾಗ ಹೇಳಿದರು, ಮಾತಾಡ್ತಾ ನಾವು ಕೇಳುವಾಗ ಅವ್ರು ಹೇಳಿದರು, ಹಾಗಾದರೆ ಹೀಗೆ ಮಾಡುವ ಅಂದರೆ ಅದೊಂದು ಚಿಂತನೆಯ ಕ್ರಮಗಳು. ಅಂದರೆ ಒಂದು ಕರ್ಮ ಮಾಡುವಾಗ ಬೆಳಿಗ್ಗೆ ಬೇಗ ಎದ್ದಿಟ್ಟುಕೊಳ್ಳುವ, ಸ್ನಾನ ಮಾಡಿದಾಯಿತು, ಹರೇ ರಾಮೇಶ್ವರ ಮಾಡಿದ, ವಿಪರೀತ ಆಯಾಸ ಆಗಿತ್ತು, ಏಕಾದಶಿಯ ಇನ್ಯಾವುದೋ ಇರಲಿ, ನಿದ್ದೆ ಮಾಡಿದಾಗ 8 ಗಂಟೆ ಅದು ಎಚ್ಚರ ಆಗುವಾಗ ಮತ್ತು ಸೀದಾ ಊಟಕ್ಕೆ ಕೂತ ಆಯಿತು. ಈಗ ಇವನಲ್ಲಿ ಪುಣ್ಯ ಬಂತೋ ಹೋಯ್ತೋ ಲೆಕ್ಕ ಹಾಕಿದರೆ ಬಂತು, ಸ್ನಾನ ಮಾಡಿದ ಪುಣ್ಯ ಬಂತು, ಜಪ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಪುಣ್ಯ ಬಂತು, ಹರೇ ರಾಮ ಹೇಳಿದ ಪುಣ್ಯ ಬಂತು, ನಿದ್ದೆ ಬಂತಲ್ಲ, ಆ ಪುಣ್ಯ ಬರುವುದು ನಿಂತಿತು. ನಿದ್ದೆಯ ಮೂಲಕ ಪುಣ್ಯ ಹೋಯಿತು, ಇದ್ದದ್ದಲ್ಲ ಬರುವ ಪುಣ್ಯ ಹೋಯಿತು. ಪಾಪ ಬಂತ, ಬಂದಿದೆ, ಮತ್ತೆ ಎದ್ನಲ್ಲ, ಎಚ್ಚರ ಆಯ್ತಲ್ಲ, ಮತ್ತು ಊಟ ಮಾಡಿದ್ನಲ್ಲ, ಮಾಡಿದ ಸರಿ.
ಈಗೇನಾಯಿತು, ಒಂದು ಬರುವುದು ಬರ್ತಾ ಇತ್ತು, ಬರುವುದು ನಿಂತಿತು, ಇನ್ನೊಂದು ಬರುವುದು ಬಂತು, ಹೀಗೆ ಹೋಗ್ತಾ ಇರ್ತದೆ. ಹೀಗೆ ಒಂದೊಂದೇ ಬರುವುದು ಹೋಗುವುದು ಆಗುವಂತೆ ಮನುಷ್ಯನಿಗೆ ಜಾತಿಯಿಂದ ಹುಟ್ಟಿದ್ದಾನೆ, ಸಂಸ್ಕಾರದಿಂದ ಬ್ರಾಹ್ಮಣ ಅನಿಸಿಕೊಂಡಿದ್ದಾನೆ. ಆನಂತರ ಯಾವುದು ವಿಸಂಸ್ಕಾರದಿಂದ ಹೆಚ್ಚು ಕಡಿಮೆಯಿಂದ ಬ್ರಾಹ್ಮಣ್ಯ ನಷ್ಟ ಆಯಿತು, ಅಂದರೆ ಪರಿಪೂರ್ಣ ಅಲ್ಲ, ಯಾವುದೋ ಒಂದು ಬಗೆದ್ದು ನಷ್ಟ ಆಯಿತು, ಇನ್ನು ಯಾವುದೋ ಒಂದು ಬಗೆದಿರ್ತದೆ. ಹೀಗೆ ಸಮಾಧಾನ ಮಾಡಿಕೊಂಡು ಹೋಗುವ ಅಂದರು. 1000 ಬಗೆಯ ಬ್ರಾಹ್ಮಣ್ಯವನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಬರ್ತದೆ. ಬಿಟ್ಟು ಬಿಟ್ಟರೆ ಯಾರಲ್ಲಿ ಏನೂ ಇಲ್ಲ ಈಗ ಎಂತ ಹೇಳಲಿಕ್ಕೆ ಬರುವುದಿಲ್ಲ. ಬೆರಳು ತೋಳಿಸುವುದರಲ್ಲೇ ಆಗ್ತದೆ. ಅವನು ನಿಂತುಕೊಂಡು ಹುಚ್ಚೊಯ್ದ, ಬ್ರಾಹ್ಮಣ ಆಯಿತು, ಹೋಯಿತು, ಬ್ರಾಹ್ಮಣ್ಯ ಹೋಯಿತು. ಏನು ಮಾಡು, ಅವ ಹೋಟೆಲಿಗೆ ಹೋಗಿ ಬಂದ, ಬ್ರಾಹ್ಮಣ್ಯ ಹೋಯಿತು. ಅವ ಬೆಳಿಗ್ಗೆ ಹೇಳುವುದೇ ಇಲ್ಲ, ಬ್ರಾಹ್ಮಣ್ಯ ಹೋಯಿತು. ಅವನು ಹೇಗೆ ಉಪವಾಸ ಮಾಡೋದಿಲ್ಲ. ನಾವೆಲ್ಲ ಬೆರಳು ತೋರಿಸ್ತಾ ಬಂದರೆ ಮತ್ತು ಎಲ್ಲಿ ಉಂಟೊಂದು ಹುಡುಕಿ ಹೇಳೋದು ಎಲ್ಲಿಗೆ ಇಲ್ಲ. ಹೊರಗಿನ ನೀರನ್ನೇ ಕುಡಿಯುವ, ಹೊರಗಿನ ವ್ಯವಹಾರವನ್ನು ಉದ್ಯೋಗವನ್ನೇ ಮಾಡುವ ಮಂದಿ ಹತ್ರ ಏನು ಹೇಳಲಿಕ್ಕೆ ಬರುತ್ತೆ? ಬಸ್ಸಿನಲ್ಲಿ ಹೋದ್ಯಾ, ನೀನು ಬ್ರಾಹ್ಮಣ ಸತ್ತೆ. ಯಾಕೆ? ಬಸ್ಸಿನಲ್ಲಿ ಎಲ್ಲ ಜಾತಿಯರಿದ್ದಾರೆ, ಇರಲಿ, ಮೇಲಿಗೆ ಆಯಿತು. ಇನ್ನು ಮಡಿ ಮಾಡುವಾಗೇ ಇಲ್ಲ. ಇನ್ನು ವಿರಜಾ ಹೋಮ ಮಾಡಬೇಕು, 3 ದಿವಸ ಉಪವಾಸ ಮಾಡಿ, 4ನೇ ದಿವಸ ಬದುಕು ಉಳಿದ್ರೆ ವಿರಜಾ ಹೋಮ ಮಾಡಲಿಕ್ಕೆ, ಇಲ್ಲಾಂದರೆ ಪುರೋಹಿತರ ಹತ್ರ ಹೇಳೋದು ನೀವು ಹೊರಟು ಬಿಡಿ ಹಿಂದಕ್ಕೆ ಅಂತ. ಬೇರೆ ಹೋಮಕ್ಕೆ ಬರ್ತಾರೆ, ಕೂಷ್ಮಾಂಡ ಹೋಮಕ್ಕೆ, ನೀವು ಬೇಡ ಹೇಳೋದು 12 ದಿವಸ ಬನ್ನಿ ಅಂತ. ಪ್ರಯೋಜನ ಏನು? ಆದ್ದರಿಂದ ಈ ಪ್ರಾಯಶ್ಚಿತ್ತ ಮಾಡಿಕೊಂಡು ಒಬ್ಬ ಬ್ರಾಹ್ಮಣನನ್ನು ಸರಿ ಮಾಡಲಿಕ್ಕೆ ಆಗುವುದೇ ಇಲ್ಲ. ಎಂದು ಸಿಕ್ಕಿಸ್ತೀರಿ? ಹೋದದ್ದು ಹೋಯಿತೆ, ಇನ್ನೇನು ಸಿಕ್ಕಿಸ್ಲಿಕ್ಕೆ ಬರುತ್ತೆ? ಅಂದ ಕೃಷ್ಣ ಶಮಃ ದಮಃ ತಪಃ ಶೌಚಂ ಹೇಳಿಕೊಂಡು, ಜ್ಞಾನ ವಿಜ್ಞಾನ ಆಸ್ತಿಕ್ಯಲ್ಲಿ ಹೇಳಿಕೊಂಡು, ಗುಣತಃ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳಿಕ್ಕೆ ನೋಡಿ ಅದನ್ನು ಬೆಳೆಸಿಕೊಳ್ಳಿ ಅಂದರು. 100ಕ್ಕೆ 100 ಶಮ ಇರಬೇಕು ಅಂತ ಇಲ್ಲ. ಇಲ್ಲಿ ಬಂದ ತಕ್ಷಣ ಶಮ ದಮ ಎಲ್ಲವೂ 100ಕ್ಕೆ 100 ಅಲ್ಲ. ಯಾವುದೋ ಒಂದು 100ಕ್ಕಿದ್ರೂ ಸಾಕಾಗುತ್ತೆ, ಇನ್ನೊಂದು 10 ಅಂಶ ಇದ್ದರೂ ಪರವಾಗಿಲ್ಲ, ಒಂದು ಇಲ್ಲದೆ ಹೋದರೂ ತೊಂದರೆ ಇಲ್ಲ. 9 ಅಂಶದಲ್ಲಿ 9 ಅಂಶ ಒಟ್ಟು ಸೇರಿಕೊಂಡು 100 ಆಗಬೇಕಾಗಿಯೂ ಇಲ್ಲ. 10 ಅಂಶ ಮಾಡಿಕೊಳ್ಳಿ ಸಾಕಾಗತ್ತೆ. ಅಷ್ಟರ ಮಟ್ಟಿಗಾದರೂ ಉಳಿಸಿಕೊಳ್ಳುತ್ತೆ ಗುಣತಃ. ಅದು ಎಲ್ಲಕ್ಕೂ ಬೇಕು ಅಂತಾನೆ. ಭಗವನ್ನಿಷ್ಠೆ ಇದು ಕೃಷ್ಣ ಹೇಳಿರತಕ್ಕ ಧರ್ಮ. ಭಗವನ್ನಿಷ್ಠೆ, ಇಂದ್ರಿಯಗಳ ಚಾಪಳಗಳಿಗೆ ಕಡಿವಾಣ, ಆನಂತರ ಸತ್ಯನಿಷ್ಠುರತೆ, ಬಹಳ ಸುಂದರವಾದಂಥ ಆರ್ಜವ, ಅದರಲ್ಲಿ ಮಡಿವಂತಿಕೆ, ಬಾಹ್ಯದ ಶೌಚ, ಅಂತರವಾದ ಶೌಚ, ನೀರಿನ ಶೌಚ, ಪ್ರಧಾನವಾಗಿ ಹೇಳುವುದವರದು. ಮೃಜ್ಜಲಾಭ್ಯಾಂ ತಥಾ ಶೌಚಂ ಅಂತ, ಮಣ್ಣಿನ ಶೌಚ, ಅದರ ಒಟ್ಟಿಗೆ ನೀರಿನ ಶೌಚ. ಇದೆರಡು ನಮ್ಮ ಕೈಯಲ್ಲಿ ಉಂಟ. ಕೇಳ್ತಾನೆ, ನೀನು ತಿನ್ನುವ ಆಹಾರ ಅದು ಮಣ್ಣಿನಿಂದ ಆಗುವುದು. ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶ, ಅದರ ನಡುವೆ ಮನೋಮಯ ಕೋಶ, ಇವುಗಳ ಸಿದ್ಧತೆಯನ್ನು ಹೇಳ್ತಾನೆ. ಶೌಚ ಅಂದ್ರೆ ಹಾಗೆ, ಮಣ್ಣಿನ ದೇಹ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು, ಅಂತಹ ಮತ್ತೆ ಬಾಹ್ಯ, ಇದೆರಡರ ಶೌಚ. ಇದನ್ನು ತೋರಿಸಿಕೊಟ್ಟ. ಮನಸ್ಸು ಶೌಚ ಚೆನ್ನಾಗಿರಲಿಕ್ಕೆ, ಈ ದೇಹ ಚೆನ್ನಾಗಿರಲಿಕ್ಕೆ ಆಹಾರ ಶೌಚ ಆಗಬೇಕು. ಆಹಾರ ನೀರಿನಿಂದಲೇ ಬರಬೇಕು ನಮಗೆ. ಅಲ್ಲಿಂದ ಶುರು ಮಾಡ್ತಾನೆ. ನೀ ಎಲ್ಲಿ ಹೋದ್ರೂ ಮತ್ತೆ ಅಲ್ಲಿಗೆ ಬಂದು ನಿಲ್ಲಬೇಕಂತ ಹೇಳ್ತಾರೆ. ನಾವು ಸ್ನಾನದ ಬಗ್ಗೆ ಹೇಳಬೇಕು ಅಂತಿಲ್ಲ, ಕುಡಿಯುವ ನೀರಿನ ಬಗ್ಗೆ ಹೇಳ್ಬೋದು, ಆಹಾರ ತಯಾರಿಕೆಯ ಬಗ್ಗೆ ಹೇಳ್ಬೋದು. ಇವತ್ತು ಉಪಯೋಗಿಸಿದ ನೀರನ್ನೇ ಮತ್ತೆ ತಿರುಗಿಸಿ ನಮ್ಮ ತಲೆಗೆ ಹಾಕ್ತಾರೆ ಅಂತಾದರೆ ಅದರ ಶೌಚದ ಬಗ್ಗೆ ಯೋಚನೆ ಮಾಡಿ, ವಿಚಾರ ಮಾಡಿ. ವೈಜ್ಞಾನಿಕವಾಗಿ ಆಗ್ಬೋದು, ಹೇಳ್ಬೋದು, ಅದರಲ್ಲಿ ಏನಿಲ್ಲ ಅಂಶಗಳು ಹೇಳ್ಬೋದು. ನಾವು ತಾತ್ವಿಕವಾಗಿ ಅದನ್ನು ಹೇಳ್ತೇವೆ, ಅದರಲ್ಲಿ ಏನಿಲ್ಲ ಅಂಶ ಅಂತ. ಯಾಕೆಂದರೆ ಅದೆಲ್ಲ ಉಪಯೋಗಿಸಿದ ನೀರಾದ್ದರಿಂದ ಅದರಲ್ಲಿ ಗಂಗೆ ಯಮುನೆ ಯಾರು ಬರುವುದೇ ಇಲ್ಲ. ಮಲಿನವಾದ ತ್ಯಾಜ್ಯವಾದ ಒಂದು ಸರ್ತಿ ಉಪಯೋಗಿಸಿದ ನೀರನ್ನು ಉಪಯೋಗಿಸುವಂತೆ ಶಾಸ್ತ್ರಕಾರ ಹೇಳಲಿಲ್ಲ, ಆಗುವುದಿಲ್ಲ ಅಂತ. ಹಾಗಿದ್ದರೆ ಬಾಯಿ ಮುಕ್ಕಳಿಸುವುದು, ಅಷ್ಟವಾರಂ ಗಂಡು ಶಮಾಚರೇತ ಅಂತ ಉಂಟಲ್ಲಿ, 8 ಬಾರಿ ಬಾಯಿ ಮುಕ್ಕಳಿಸಬೇಕು ಅಂತ. ಒಂದು ಸರ್ತಿ ಫುಲ್ಲು ಬಾಯಿಗೆ ಹಾಕ್ಕೊಳ್ಳೋದು, ನೀರನ್ನು ತಟ್ಟೆಯಲ್ಲಿ ಚೆಲ್ಲುವುದು, ಅದೇ ನೀರನ್ನು ಮತ್ತೆ ಕುಡಿಯೋದು, ಮತ್ತೆ ಅದಕ್ಕೆ ಉಗುಳುದು, ಮತ್ತೆ ಅದನ್ನು ನಾನು ಅದಕ್ಕೆ ಉಗುಳುದು ಹೇಳಲಿಲ್ಲ, ಚೆಲ್ಲುವುದು ಅಂತ ಹೇಳಿದ ಅದಕ್ಕೆ. ಮತ್ತೆ ಯಾಕೆಂದರೆ ಉಗುಳಿದು ಹೇಳಿದರೆ ಮತ್ತೆ ಕುಡಿಯುವುದು ಹೇಳಲಿಕ್ಕೆ ಬರೋದಿಲ್ಲ ಅಂತ, ಭಾಷೆಯಲ್ಲಿ ಬರೋದಿಲ್ಲ. ಆದರೆ ನಾನು ಹೇಳಬೇಕಾಗತ್ತೆ ಪ್ರಾಯೋಗಿಕವಾಗಿ, ಇದು ಸಾಧ್ಯವೇ ಎನ್ನುವ ಮಟ್ಟಿಗೆ ಹೌದಾದರೆ ಅದು ಅಸಾಧ್ಯ ಎನ್ನುವುದು ಅರ್ಥ ಹೌದು. ಬಳಸಿದ ನೀರನ್ನು ಒಮ್ಮೆ ನೀವು ರೀಸೈಕ್ಲಿಂಗ್ ಮಾಡಿ, ಅದನ್ನು ಪ್ಯೂರಿಫೈ ಮಾಡಿ, ಶುದ್ಧಿಗೊಳಿಸಿ, ಏನು ಮಾಡಿದರೂ ಉಪಯೋಗಿಸಿದ ನಂತರದ ನಿರ್ಮಾಲ್ಯ. ಅಭಿಮಾನಿ ದೇವತೆಗಳು ಬಿಟ್ಟಾಗಿ ನಮಗೊಂದು ಪೌರೋಹಿತ್ಯ ಪ್ರಕರಣದಲ್ಲಿ ಚರ್ಚೆಗೆ ಬಂತು. ಪುಣ್ಯಾಹಕ್ಕೆ ತಂದಿರತಕ್ಕ ಅಕ್ಕಿ ಅಥವಾ ಕಲಶ ಪ್ರತಿಷ್ಠೆ ಉಪಯೋಗಿಸಿದ ಅಕ್ಕಿ, ಇನ್ಯಾವುದೋ ಕರ್ಮಾಂಗಗಳಲ್ಲಿ ಇಟ್ಟಂಥ ಅಕ್ಕಿಗಳು, ಆ ಅಕ್ಕಿಯಿಂದ ಅನ್ನ ಮಾಡಿ ದೇವರಿಗೆ ಸಮರ್ಪಣೆ ಮಾಡ್ಬೋದಾ ಬೇಡವೋ ಅಂತ. ಇದು ಪುರೋಹಿತರು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಪ್ರಶ್ನೆ. ಅಂತೂ ಪುರೋಹಿತರ ಮನೆಯಲ್ಲಿ ತುಂಬಿದ್ದೆ ಅಕ್ಕಿ ತೆಂಗಿನಕಾಯಿಗಳು ಇದೆ, ಇವುಗಳೇ. ಏನು ಮಾಡ್ತಾರೆ ಅವ್ರ ಹತ್ರ ಕೇಳಿ ಅಂತ ಹೇಳಿಬಿಟ್ಟೆ ಒಂದು ಸರ್ತಿ ಕೇಳುವಾಗ. ಅವರು ಬೆಪ್ಪರಾಗಿ ಬಿಟ್ಟರು. ಅಲ್ಲಿ ಏನು ಮಾಡ್ತೀನಿ, ಅಕ್ಷದ ಪುಂಜೇಶು ಆವಾಹ್ಯ ಎಲ್ಲ ಉಂಟು, ತಂಡುಲು ರಾಶಿ ಪರಿ ಇಂತೆಲ್ಲ ಉಂಟು, ಇಟ್ಕೊಳ್ತೀರಿ ನೀವು. ಅದರಲ್ಲಿ ಆವಾಹನೆ ಮಾಡಿದ್ದು ನಿರ್ಮಾಲ್ಯಗಳೆಲ್ಲ ಬಿದ್ದಿರ್ತವೆ, ಅದನ್ನು ಮನೆ ಹೋಗಿ ಎಕ್ಕಬೇಕು. ಮತ್ತೆ ಅಲ್ಲ, ಎಕ್ಕುವವರಿಗೆ ಲಾಭ ಇರ್ತದೆ, ಅದಕ್ಕೆಲ್ಲ ದಕ್ಷಿಣೆ ಇರ್ತದೆ ಅದರಲ್ಲಿ. ಕೆಲವೊಮ್ಮೆ ಹೆಕ್ಕುವರಿಗೆ ಒಂದು ಲಾಭ ಕೇಳಿದರೆ ಅದರಲ್ಲಿ ಪಾವಲಿ ಬರುವಂಥದ್ದು. ಚಿನ್ನದ್ದಾದರೆ ರಜತದ್ದಾದರೆ ಸಂತೋಷ, ಈ ನಿಕ್ಕಲ ಪಾವಲಿಯನ್ನು ಇಟ್ಕೊಂಡು ಮಾಡೋದೇನು ಕತೆ. ಆದರೂ ವಾಸ್ತವ ಸಂಗತಿ ಹೀಗೆ ಚಿಂತನೆಯಲ್ಲಿ ರೀಸೈಕಲ್ ಅಂದಾಗ, ಮತ್ತೊಮ್ಮೆ
ತಿರುಗಿ ಉಪಯೋಗಿಸಿಕೊಳ್ಳುವಾಗ ಅದರ ಮೌಲ್ಯ ಅಭಿಮಾನಿ ದೇವತೆಗಳ ಪ್ರಶ್ನೆಯಲ್ಲಿ. ನೀವು ವೈಜ್ಞಾನಿಕವಾಗಿ ಅಲ್ಲಿರತಕ್ಕ ಅಂಶಗಳ ಬಗ್ಗೆ ಹೇಳಬಹುದು ಹೊರತು, ಆದರೆ ತಾತ್ವಿಕವಾಗಿ ತತ್ವದೇವತೆಗಳ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ಏನು ಹೇಳುತ್ತೀರಿ? ಅದನ್ನು ಕೃಷ್ಣ ಇವತ್ತು ಜೈವಿಕವಾದ ಸಾಮರ್ಥ್ಯವನ್ನು ಅತೀಂದ್ರಿಯಗೊಳಿಸುವಲ್ಲಿ ಬಿಡಿಸಿಕೊಂಡ. ನಾವು ಏನಿದ್ರೂ ಹೊರಗಿನ ಬದುಕನ್ನು ಹಸನುಗೊಳಿಸಲಿಕ್ಕೆ ಪ್ರಯತ್ನಿಸ್ತೇವೆ, ನೋಡ್ತೇವೆ, ಅದಕ್ಕೆ ಅಂಕಮಾಪನ ಮಾಡುತ್ತೇವೆ ಹೊರತು ಆಂತರ ಮೌಲ್ಯದೆಡೆಗೆ ಸಾಧಿಸುವುದಿಲ್ಲ. ಅದರಿಂದ ಕೃಷ್ಣ ಇಲ್ಲಿ ಸ್ವಭಾವಜಂ ಅಂತ ಶಬ್ದ ಹೇಳುತ್ತಾ ಅದು ಅವನದ್ದೇ ಧರ್ಮ ಅಂತ ಹೇಳ್ತಾರೆ. ಅದು ಜೀವವೇ, ಜೀವ ಹಾಗೇ ಇರ್ತದೆ. ಹಾಗಾದರೆ ಕ್ಷತ್ರಿಯರಿಗೆ ಇರ್ತಾರೆ, ಕ್ಷತ್ರಿಯರಲ್ಲಿಯೂ ದೇವರ ನಿಷ್ಠೆ, ಇಂದ್ರಿಯ ನಿಗ್ರಹ, ಶೌಚಾದಿಗಳು ಅದು ಬೇಕೇ ಬೇಕು, ಅದು ಎಲ್ಲಕ್ಕೂ ಬೇಕು. ಅದರ ಒಟ್ಟಿಗೆ ಇದೊಂದಿರಬೇಕು, ಶೌರ್ಯಂ ತೇಜ ಧೃತಿ ದಾಕ್ಷ್ಯಂ ಯುದ್ಧೇ ಚಾಪಿ ಅಪಲಾಯನಂ ದಾನಂ ಈಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಚ. ಶೌರ್ಯ ಶೂರ ವಿಕ್ರಾಂತವು ಅಂತ ಧಾತು, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡುವ, ಅವರ ಮೇಲೆ ತನ್ನ ಪ್ರಭಾವವನ್ನು ಬೀರುವ, ಶಕ್ತಿಯನ್ನು ತೋರಿಸುವ ಒಳ್ಳೆಯ ರೀತಿಯ ಕೆಚ್ಚದೆ ಉಳ್ಳಂತಹ ಒಂದು ಕರ್ಮ. ಅಂದರೆ ದಂಡೆತ್ತಿ ಸಾಗಬೇಕು, ಜನರ ಮೇಲೆ ತನ್ನ ಪ್ರಭಾವವನ್ನು ಪರಾಕ್ರಮವನ್ನು ತೋರಿಸಬೇಕು, ರಾಜ್ಯವನ್ನು ವಿಸ್ತಾರಗೊಳಿಸಬೇಕು, ಪ್ರಜೆಗಳಿಗೆ ಹೆಚ್ಚು ಯೋಜನೆಗಳನ್ನು ಸಂತಸಗಳನ್ನು ನೀಡಬೇಕು ಅಂತ. ಆಗ ಅವರಿಂದ ಇವರು ಪೆಡುತ್ತಿ ಎದ್ದು ಎಲ್ಲ ಕ್ಷತ್ರಿಯರಿಗೆ ಒಂದೇ ಅಲ್ಲ ವಾಕ್ಯ. ಆದ್ದರಿಂದ ಪರವೇ ರಾಜನಲ್ಲಿಯೂ ಶೌರ್ಯ ಇರ್ತದೆ. ಇವನೆಲ್ಲಿ ಆದರೂ ಸೋತ್ರೆ ಸೋಲದ ಸಾಮರ್ಥ್ಯವನ್ನು ಪಡಿಬೇಕು. ತೇಜ ಅಧರ್ಮವನ್ನು ಮಣಿಸುವ, ಧರ್ಮದ ವಿಜಯವನ್ನು ಸ್ಥಾಪಿಸುವಲ್ಲಿ ಸಮರ್ಥನಾಗಬೇಕು. ಅದರಿಂದ ಸುಮ್ಮನೆ ಪಾಪದ ರಾಜನು ಹೇಳಿಕೊಂಡು ಯುದ್ಧ ಮಾಡಬಾರ್ದು. ಧರ್ಮನಿಷ್ಠೆಯಲ್ಲಿದ್ದರೆ ಆ ರಾಜನನ್ನು ಹಾಗೆ ಬಿಡುವ, ಅವನು ನೋಡಿಕೊಳ್ಳಿ, ಏನು ತೊಂದರೆ ಇಲ್ಲ. ಅಧರ್ಮವನ್ನು ಮಾಡ್ತಾ ಇದ್ದರೆ ಮಾತ್ರ ಅದನ್ನು ಬಗ್ಗು ಬಡಿಬೇಕು. ಇನ್ನೊಂದು ರಾಜ್ಯವೂ ಬೇಕು ನಮಗೆ. ಅಂದ ಒಳ್ಳೆಯ ರೀತಿಯಿಂದ ಸಮ್ರಾಟನಾಗುವಂತೆ ಧರ್ಮರಾಜ ಎಲ್ಲ ರಾಜರನ್ನು ಸೋಲಿಸಿ ಸಮ್ರಾಟನಾದ ರಾಜಸೂಯದಲ್ಲಿ. ಆದರೆ ಒಂದು ರಾಜ್ಯದ ತುಂಡನ್ನಾದರೂ ಇಂದ್ರಪ್ರಸ್ಥಕ್ಕೆ ಸೇರಿಸಿದ್ನ? ಇಲ್ಲ, ಯಾವುದೂ ಮಾಡಲಿಲ್ಲ. ಎಲ್ಲ ರಾಜರಿಗೂ ಹೇಳಿದ ರಾಜಸೂಯಕ್ಕೆ ಬನ್ನಿ ಅಂತ. ಬಂದಿದ್ದಾರೆ, ಎಲ್ಲ ನಿಮ್ಮ ರಾಜ್ಯವನ್ನು ನೋಡಿಕೊಳ್ಳಿ ಅಂತ ಬಿಟ್ಟ, ಎಲ್ಲ ಹೋದರು. ಒಂದು ರಾಜ್ಯವನ್ನು ತನ್ನದು ಮಾಡಿಕೊಳ್ಳಿ. ಅಷ್ಟು ಚೆನ್ನಾಗಿ ಅವರನ್ನು ಜರಾಸಂಧನಲ್ಲಿ 20,800 ರಾಜಕುಮಾರರು ಬಂದಿಯಲ್ಲಿದ್ದರು. ಕೃಷ್ಣ ಬಿಡಿಸಿದ. ಎಲ್ಲ ನಿನಗೆ ನಮ್ಮ ಸೊತ್ತುಗಳು ಅಂದರು, ಎಲ್ಲ ನಿಮಗೆ ಹೋಗಿ ಅಂದ. ಯಾರದ್ದನ್ನು ಇಟ್ಟುಕೊಳ್ಳಿಲ್ಲ, ಏನು ಮಾಡಿಲ್ಲ. ಆದ್ದರಿಂದ ಎಲ್ಲಿ ಎಲ್ಲಿ ಅಧರ್ಮ ಇರ್ತದೋ ಅದು ನಮ್ಮ ರಾಜ್ಯಕ್ಕೆ ಬರಬೇಕು, ಅವರು ಚೆನ್ನಾಗಿ ಬದುಕಬೇಕು. ಧರ್ಮ ಪ್ರಜೆ ಎಲ್ಲ ಕಡೆಯಲ್ಲಿ ಒಂದೇ ಬಗೆ. ಯಾವ ರಾಜ್ಯವೇ ಇರಲಿ, ಅಲ್ಲಿ ಧರ್ಮದಲ್ಲಿದ್ದಾರಾದರೆ ನಮ್ಮದು ಸಹಾಯ ಕೊಡಬೇಕು ಹೊರತು ಅಲ್ಲಿಂದ ಚಿವುಟುವುದಲ್ಲ. ಈ ರೀತಿಯಾಗಿ ತೇಜ ಅಂತಾರೆ. ಅಧರ್ಮದವರ ಆಕ್ರಮಣಕ್ಕೆ ಬಲಿಯಾಗದೆ ಅಧರ್ಮದ ಮೇಲೆ ಆಕ್ರಮಣ ಮಾಡುವ ಸಾಮರ್ಥ್ಯವುಳ್ಳದ್ದು ಅದು ಕ್ಷತ್ರಿಯರ ಕರ್ಮ ಅಂತಾನೆ. ಅದಕ್ಕೆ ಬೇಕಾಗಿರತಕ್ಕ ಧೈರ್ಯ, ಅಂತಃಸತ್ವ, ಧೃತಿ, ಯಾವ ಕಾಲದಲ್ಲಿಯೂ ತನ್ನ ಮೇಲಿನ ನಂಬಿಕೆ ಅಚಲವಾಗಿರಬೇಕು. ಅದನ್ನು ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂಥ ಧೀಶಕ್ತಿ, ಬುದ್ಧಿಮಂತಿಕೆ ಇರಬೇಕು. ಅದನ್ನು ಪ್ರಯೋಗಿಸುವಲ್ಲಿ ಅಷ್ಟೇ ಸಾಮರ್ಥ್ಯ ಬರಬೇಕು. ಅದು ದಾಕ್ಷ್ಯ, ದಕ್ಷತೆ, ಕುಶಲತೆ, ಚಮತ್ಕಾರ, ಶತ್ರುಗಳನ್ನು ಬಗ್ಗಿಸುವಲ್ಲಿ ಬೇಕಾಗಿರತಕ್ಕ ಉಪಾಯಗಳ ಯೋಚನೆಗಳು, ಅದಕ್ಕೆ ತಕ್ಕುದಾಗಿರತಕ್ಕ. ಕೃಷ್ಣನೇ ಮಾಡಿದ್ದ. ದೊಡ್ಡ ಸೈನ್ಯ ಜರಾಸಂಧನದ್ದು ಬಂದಾಗ ಇದು ಮಧುರೆ ಹುಡಿಯಾಗತ್ತೆ, ಒಂದು ಕೆಲಸ ಮಾಡುವ ಎಂದ, ನಾವು ಮಧುರೆಯನ್ನೇ ಬೇರೆ ಕಡೆಗೆ ಮಾಡಿಬಿಡುವ, ದ್ವಾರಕೆಗೆ ಮಾಡುವ. ದ್ವಾರಕೆಗೆ ಬಂದರೆ ಅವರು ನೀರಿನ ಬದಿಯವರೇ ಬರಬೇಕು, ಮತ್ತು ನೀರೊಳಗೆ ಬೀಳಬೇಕಷ್ಟೆ. ನೀರಿನ ಮಧ್ಯದಲ್ಲಿ ಗುಡಿ ಕಟ್ಟಿದ. ಬಂತು ಸೇನೆ, ಎಂತ ಮಾಡೋದು, ಸುತ್ತುವರಿಯಿತು, ಏನಾಗಲಿಲ್ಲ. ದ್ವಾರಕೆಗೆ ಸುತ್ತಲೂ ಇರತಕ್ಕ ನೀರು ಸಮುದ್ರ ಮಧ್ಯದ್ದು ಸಿಹಿ, ಅದು ಕೃಷ್ಣ ಮಾಡಿದ. ಅತ್ತ ಬದಿದ್ದೆಲ್ಲ ಉಪ್ಪು, ಕುಡಿದು ನೀರು ಸಾಯಬೇಕಷ್ಟೆ, ಪ್ರಯೋಜನ ಇಲ್ಲ. ಮತ್ತೆ ಅವನನ್ನು ನನ್ನ ಮೇಲೆ ಯುದ್ಧ ಅಲ್ವಾ, ನಾನು ಇಂಥ ಗಾಡಿ ಸಿಗ್ತೇನೆ ಅಂತ ಗುಡ್ಡಗಾಡಿಗೆ ಹತ್ತಿದ. ಅಲ್ಲಿ ಬರಬೇಕು ಸೈನ್ಯ, ಅದು ದಾರಿ ತಪ್ಪಿ ಎಷ್ಟೋ ಸತ್ತೋದು. ಹೀಗೆ ಬಹಳ ಬಗೆಯಿಂದ ಗೋಳಾಡಿಸಿ ಅವನನ್ನು ಕೈಕಾಲು ಚೆನ್ನಾಗಿ ಉರುಳಿಸಿ ಹಿಮ್ಮೆಟ್ಟಿಸಿದ. ಹೇಳುತ್ತಾನಾಗಿ, ಇದು ಒಂದು ಯುದ್ಧ ತಂತ್ರ ನಾನು ತೋರಿಸಿದ್ದು ಅಂದ. ಕೃಷ್ಣನೇನೇ ಆಗಬೇಕು ಜರಾಸಂಧ ಮುಗಿಸಲಿಕ್ಕೆ. ಆದರೂ ಯುದ್ಧ ತಂತ್ರ ಹೇಗೆ ಅಂತ ತೋರಿಸಬೇಕು ಹೇಳಿ ಕೃಷ್ಣ ಈ ರೀತಿಯಾಗಿ, ಇದು ದಾಕ್ಷ್ಯ ಅಂತಾನೆ. ದಕ್ಷತೆ, ಕುಶಲತೆ, ಹೆಚ್ಚು ಜನರು ಕ್ಷೇಮವಾಗಿ ಉಳಿಯಲಿಕ್ಕೆ ಏನು ಮಾಡಬೇಕು ಎನ್ನುವುದನ್ನು ಕೂಡಲೇ ತೀರ್ಮಾನಿಸಿಕೊಂಡು ಅದರಂತೆ ನಡೆಸಿಕೊಳ್ಳುವಂಥದ್ದು, ಅದಕ್ಕೆ ಹೆದರದೇ ಇರುವಂಥದ್ದು. ಆನಂತರ ಯುದ್ಧ ಆಗುವಾಗ ಓಡದೇ ಇರುವುದೊಂದು ದೊಡ್ಡದಂತಾನೆ. ಯುದ್ಧೇ ಚಾಪಿ ಅಪಲಾಯನಂ, ಇದು ಯುದ್ಧ ಎನ್ನುವುದು ಎಲ್ಲ ಕಡೆ ಅನ್ವಯ ಮಾಡಲಿಕ್ಕೆ ಬರ್ತದೆ. ಶೌರ್ಯ ಅಂದರೆ ಯುದ್ಧದ ಒಳಗೆ ಪ್ರವೇಶ ಮಾಡುವ ಒಂದು ಯೋಗ್ಯತೆ. ತೇಜಸ್ಸು ಅಂದರೆ ಎಲ್ಲರ ಮೇಲೆ ಪ್ರಭಾವ ಬೀರುವ, ಶಕ್ತಿ ತೋರಿಸುವ, ಸಾಮರ್ಥ್ಯವನ್ನು ತೋರಿಸುವ ಒಂದು ವಿಶೇಷವಾಗಿರತಕ್ಕ ಸವಲತ್ತು. ಅದರೊಟ್ಟಿಗೆ ಯಾವುದಕ್ಕೂ ಕಂಗೆಡದೆ
ವ್ಯವಸ್ಥಿತವಾಗಿ ಹೋರಾಟವನ್ನು ನಡೆಸುವ ಸಾಮರ್ಥ್ಯ, ಧೃತಿ, ಧೈರ್ಯ, ಹಾಗೆಯೇ ದಕ್ಷತೆ, ಕುಶಲತೆ, ಹೊಡೆತದಲ್ಲಿಯೂ ಆಡಿಸಿ ಆಡಿಸಿ ಕೊಲ್ಲುವ ಚಮತ್ಕಾರ ತಂತ್ರಗಳು. ಅವನು ಸೋಲಬೇಕು ಅನ್ನುವುದನ್ನು ಅವನು ಒಪ್ಪಿಕೊಳ್ಳಬೇಕು. ಸೀದೋಗಿ ಒಬ್ಬನನ್ನು ಕೊಲ್ಲುವುದಲ್ಲ. ನೋಡಿ, ನೀವು ಅನೇಕ ಯುದ್ಧಗಳನ್ನು ನೋಡಿ, ನೇರ ಕೊಲ್ಲುವುದಿಲ್ಲ, ಕೊಲ್ಲುವ ಕ್ರಮವೇ ಇಲ್ಲ. ಕೊನೆಯ ಕಾಲದಲ್ಲಿ ನೋಡಿ, ರಾಮನು ಸಹ ರಾವಣನನ್ನು ಬಿಟ್ಟ, ಎಲ್ಲವನ್ನು ತರೆದು ತೋರಿಸಿದ. ಇನ್ನಾದರೂ ನಿನಗೆ ಬುದ್ಧಿ ಬರ್ತದಾದರೆ ಹೋಗಿ ಕೇಳಿ ಬಾ, ಏನು ಕಷ್ಟ ಇಲ್ಲ. ಮೊದಲ ದಿವಸವೇ ಹೇಳಿದ್ದ ಸೀತೆ ಬರಲಿ ಅಂತ, ಬರಲಿಲ್ಲ. ಕೊನೆಯ ದಿವಸದವರೆಗೂ ಹೇಳಿದ ಅದನ್ನೇ, ಆ ಗೆರೆಯನ್ನು. ಇಷ್ಟ ಆಯ್ತಲ್ಲ, ಇನ್ನೆನ್ನು ನೀನು ಕೊಡೋದು ಬೇಡ, ಇನ್ನು ಕೊಡೋದು ಅಂದರೆ ಕೊಡದಿದ್ರು ಅಂದರೆ ಸಾಯುವುದು ಚೆನ್ನಾಗಿದೆ ಅಂತ ಹೇಳಲಿಲ್ಲ. ಕೊನೆಯ ಕಾಲದವರೆಗೂ ಎಲ್ಲ ಕಳೆದೋದ್ರು. ಇಂದ್ರಜಿತ್ ಮಗ ಸತ್ತ, ಅತ್ತ ತಮ್ಮ ಕುಂಭಕರ್ಣ ಮುಗಿದ, ಯಾರಿಲ್ಲ ಆಗಿದ್ದಾನೆ. ಆದರೂ ನಿನಗುಂಟಾದರೆ ನೋಡಿ, ಕೊನೆಯ ಹೊತ್ತಿನವರೆಗೂ ಅವನಿಗೆ ಅವಕಾಶ ಕೊಟ್ಟು ಇಲ್ಲವೇ ಅಂದಾಗ ಸಾಯಿಸ್ತಿದ್ರು. ಪಾಂಡವರ ಕೌರವರು ಒಂದು ಒಪ್ಪಂದದ ಮೇಲೆ ಯುದ್ಧ ಮಾಡಿದ್ದಾರೆ ಮೊದಲಿಗೆ, ಬಹಳ ಚೆನ್ನಾಗಿ. ಯಾರೂ ಸಹ ಮೋಸವಿದ್ಯೆ ಉಪಯೋಗಿಸಿಕೊಂಡು ಯುದ್ಧವನ್ನು ಮಾಡಲಿಕ್ಕಿಲ್ಲ. ರಥದವ ರಥದತ್ರ, ಕುದುರೆಯವ ಕುದುರೆ ಹತ್ರ, ಹೀಗೆ ಹೋರಾಡಬೇಕು. ಅಸ್ತ್ರ ಇಲ್ಲದಿದ್ದಾಗ ಅಸ್ತ್ರ ಇದ್ದವ ಹೊಡಿಲಿಕ್ಕಿಲ್ಲ. ಇಷ್ಟೆಲ್ಲ ಕರಾರು ಮಾಡಿದ್ದಾರೆ. ಇಂಥ ಯುದ್ಧದಲ್ಲಿಯೂ, ಮೋಸದ ಯುದ್ಧದಲ್ಲಿಯೂ, ಅನ್ಯಾಯದ ಯುದ್ಧದಲ್ಲಿಯೂ ಒಂದು ನ್ಯಾಯವನ್ನು, ಕ್ಷತ್ರಧರ್ಮವನ್ನು ಮೆರೆಸಿದ್ದಾರೆ. ಆದರೂ ಅಭಿಮನ್ಯುವನ್ನು ಅನ್ಯಾಯದಲ್ಲಿ ಕೊಂದರು. ಅದಕ್ಕೆ ಅವನ ಅನ್ಯಾಯಕ್ಕೆ ಸೇಡು ತೀರಿಸಿಕೊಂಡ. ಹೀಗೆ ಅನ್ಯಾಯವನ್ನು ಮಾಡಿದರು ಅನೇಕ ಬಾರಿ. ಅದು ಶಾಂತಿ ಸಮಾಧಾನದಿಂದಿದ್ದರು ಪಾಂಡವರು. ಇರಲಿ, ನಾವು ಯುದ್ಧದಲ್ಲಿ ಅನ್ಯಾಯ ಮಾಡೋದು ಬೇಡ ಅಂತ. ಹಾಗೆ ಯುದ್ಧೇ ಚಾಪಿ ಅಪಲಾಯನಂ ಅಂತಾರೆ. ವಿಶೇಷವಾಗಿ ಯುದ್ಧದಲ್ಲಿ ಹಿಂದೆ ಓಡಬಾರದು. ಸಾಯ್ತಾನಾದರೆ ಸಾಯಿಲ್ಲ ಅಂದ. ಯುದ್ಧ ಅಂದರೆ ಹಾಗೆ. ಹಿಂದೆ ಕೃಷ್ಣ ಹೇಳ್ತಾನೆ, ಸುಖಿನಃ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ ಅಂತ. ಅದಕ್ಕೋಸ್ಕರ ಗಟ್ಟಿ ಹೇಳಿದ. ಇಲ್ಲಿ ಪುರುಷೋತ್ತಮ ಮಧ್ಯೆಯಲ್ಲಿ ಕೈ ಹಾಕಿ ಯುದ್ಧೇ ಚಾಪಿ ಅಪಲಾಯನಂ ಉಂಟಲ್ಲ, ಅದು ಚಕಾರ ಎಂಥದ್ದಕ್ಕೆ ಕೇಳಿದರೆ, ಮತ್ತೂ ಇರಬೇಕು. ಮತ್ತು ಅಂದರೆ ದ್ಯೂತದಲ್ಲಿ ಅಂತ ಹಾಕಿಬಿಟ್ಟ. ಗಮ್ಮತ್ತಿರುತ್ತೆ. ಅಂದರೆ ಧರ್ಮರಾಜ ದ್ಯೂತಕ್ಕೆ ಕರೆದಾಗ ಇಲ್ಲ ಹೇಳಲಿಲ್ಲಲ್ಲ, ಪಲಾಯನ ಮಾಡಲಿಲ್ಲ, ಅವನು ಓಡಲಿಲ್ಲ. ದ್ಯೂತವ ಓಡ್ತೇನೆ, ಓಡಲಿಲ್ಲ, ಬಂದ. ಅದನ್ನ ದ್ಯೂತದಲ್ಲಿಯೂ ಪಲಾಯನ ಮಾಡಬಾರ್ದಂತೆ. ದ್ಯೂತದಲ್ಲಿ ಪಲಾಯನ ಮಾಡಬಾರ್ದಾದ್ರೆ ಕ್ಷತ್ರಿಯರಿಗೆ ದ್ಯೂತ ಒಂದು ವಿಹಿತವೋ ಕೇಳಬೇಕು. ದ್ಯೂತ ಹೇಳಿದ್ದರೆ ಸರಿ. ಯಾವುದೋ ಪಣವನ್ನಿಟ್ಟು ಆಡಲಿಕ್ಕೆ ಹೇಳಲೇ ಇಲ್ಲ. ದ್ಯೂತ ಮನೋರಂಜನೆಗಾಗಿ ಒಮ್ಮೆನು ಸುಮ್ಮನೆ ಆಡುವುದಾದರೆ ಆಡಿಕೊಳ್ಳಿ. ಯಾವುದನ್ನು ಸುಮ್ಮನೆ ಆಗಿ ಆಡಬಾರ್ದು ಯಾರು ಹೇಳುವುದೇ ಇಲ್ಲ. ಈಜು ಆಡಿಕೊಳ್ಳಿ, ಮುಳುಗಿಸುವುದಕ್ಕೆ ಈಜಾಡೋದಾದರೆ ಬೇಡ ಅಂತ. ಪಕ್ಕದವರನ್ನು ಕುತ್ತಿಗೆಯನ್ನು ಮುಳುಗಿಸಿಯೇ ಈಜಾಡೋದಾದರೆ ಈಜಲಿಕ್ಕೆ ಯಾರು ಬರುವುದಿಲ್ಲ, ಕಪ್ಪೆಗಳು ಮಾತ್ರ ಸಿಕ್ಕಿಯಾವು, ಅಷ್ಟೇ, ಪ್ರಯೋಜನ ಇಲ್ಲ. ಅದನ್ನು ಪಣಕ್ಕಿಟ್ಟು ಯಾವುದೇ ಕ್ರೀಡೆಯನ್ನು ನಡೆಸುವುದು ತಪ್ಪು ಅಂತಾರೆ. ಅದರಲ್ಲಿಯೂ ಪ್ರಾಣಪಣವನ್ನಿಟ್ಟು ಆಡೋದು ಪೂರ ತಪ್ಪು ಅಂತಾರೆ. ಸಾಯುವುದು ಎನ್ನುವುದನ್ನಿಟ್ಟುಕೊಂಡು, ಯಾಕೆ ಅಷ್ಟು ಮೌಲ್ಯಯುತವಾದಂತಹ ಪ್ರಾಣವನ್ನು ಸುಮ್ಮನೆ ಮೋಜಿಗೋಸ್ಕರ, ಆಟಕ್ಕೋಸ್ಕರ ಉಪಯೋಗಿಸಬಾರ್ದು ಅಂತ. ಅದರ ಆಟವೇ ತಪ್ಪು. ಆದರೂ ಆಡುವುದಿದ್ದಲ್ಲಿ ಪಣವೂ ತಪ್ಪು. ಆ ಪಣದಲ್ಲಿಯೂ ವ್ಯಕ್ತಿಯನ್ನು ಪಣ ಇಡುವುದು ತುಂಬ ತಪ್ಪು. ಅದರಲ್ಲಿ ಪ್ರಾಣವನ್ನೇ ಎಸೆಯುವುದು ತಪ್ಪೇ ತಪ್ಪು ಅಂತಾರೆ. ಅಂದ ದ್ಯೂತ ಇಲ್ಲ. ದ್ಯೂತ ಆಗಲಿ ಅಥವಾ ಪಾನ ಆಗಲಿ ಅಥವಾ ಬೇಟೆ ಆಗಲಿ, ಇದು ಕ್ಷತ್ರಿಯರಿಗೆ ವಿಹಿತ ಅಲ್ಲ. ಆದರೆ ಇದನ್ನು ಅತಿರೇಕವಾಗಿ ಮಾಡಲಿಕ್ಕಿಲ್ಲ ಅಂತ. ಮಾಡುವುದು ಇದ್ದರೆ ಒಂದೊಮ್ಮೆ, ಅತಿರೇಕ ಮಾಡಲಿಕ್ಕಿಲ್ಲ. ಸಂದರ್ಭ ನೋಡಿ, ಪ್ರಾಣಿಗಳು ಹೆಚ್ಚಾಗಿದ್ದರೆ ತೊಂದರೆ ಕೊಡೋದು ಹೌದಾದರೆ ಸ್ವಯಂ ರಾಜನೇ ಹೋಗಿ ಅದನ್ನು ಹಿಮ್ಮೆಟ್ಟಿಸುವುದು. ಸಾಧ್ಯ ಇಲ್ಲದಿದ್ದರೆ ಮಟ್ಟ ಹಾಕುವುದು. ಹೊರತು ಅವುಗಳನ್ನು ಸುಮ್ಮನೆ ಬೇಟೆ ನಾಯಿಗಳಿಂದ ಊರಿಗೆ ಅವುಗಳನ್ನು ಓಡಿಸಿಕೊಂಡು ಬರುವಂತೆ ಮಾಡಿ ಎಲ್ಲಿ ಹೋಗಲಿಕ್ಕೂ ದಿಕ್ಕಿಲ್ಲದೆ ಅವನ ಸಿಪಾಯಿಗಳು ಹಿಡಿದಿಟ್ಟು ಕೊನೆಗೆ ರಾಜನದನ್ನು ಕೊಲ್ಲುವುದು, ಅದು ಅನ್ಯಾಯ. ಹಾಗೆ ಮಾಡಲಿಕ್ಕಿಲ್ಲ ಅಂತ. ಅದೇ ರೀತಿಯಾಗಿ ಜೂಜು ಸಹ ತಪ್ಪು ಅಂತಾರೆ. ಆದರೆ ಇವದನ್ನು ಸೇರಿಸಲಿಕ್ಕೋಸ್ಕರ ಮೆಲ್ಲ ವ್ಯಾಖ್ಯಾನಕಾರರು ಕೃಷ್ಣ ಹೇಳಿದ್ದು ಯುದ್ಧೇಚ ಅಂದರೆ ಯಾವ ಕಾಲದಲ್ಲಿಯೂ ಯುದ್ಧೇಚ, ಉಳಿದಕ್ಕೂ ಯುದ್ಧೇಚ ಶೌರ್ಯಂ, ಯುದ್ಧೇದ ಧೃತಿ, ಯುದ್ಧೇಚ ದಾಕ್ಷ್ಯಮೆಲ್ಲ ಉಂಟು. ಆದರೆ ಅದು ಕೇವಲ ಯುದ್ಧದಲ್ಲಿ ಮಾತ್ರ ಶೌರ್ಯ ಅಲ್ಲ, ಚಿಂತನೆಯಲ್ಲಿ ಒಳ್ಳೆಯ ಪರಾಕ್ರಮ ಇರಬೇಕು ಅವನಿಗೆ. ಹಾಗೆಯೇ ಶೌರ್ಯವನ್ನು ತೋರಿಸಬೇಕು. ಅದರಂತೆ ತೇಜಸ್ಸು, ತನ್ನ ಆಲೋಚನೆಗಳು ಇನ್ನೊಬ್ಬರಿಗೆ ಪ್ರಭಾವ ಬೀರುವಷ್ಟು ಸಮರ್ಥವಾಗಿರಬೇಕು. ಧೈರ್ಯ ಯಾವ ಕಾಲದಲ್ಲಿ ಇರಬೇಕು. ಆಪತ್ತು ಬಂದಾಗ ಮಾತ್ರ ಅಲ್ಲ, ಯುದ್ಧದಲ್ಲಿ ಮಾತ್ರ ಅಲ್ಲ, ಯಾವುದೇ ವಿಷಯಗಳಲ್ಲಿಯೂ ಧೈರ್ಯವನ್ನು ವಹಿಸಿಕೊಳ್ಳಬೇಕು. ಯಾರನ್ನು ಮುಂದೆ ಬಿಡುವ ಹಾಗಲ್ಲ. ದಕ್ಷತೆ, ಯಾವ ಕಾಲಕ್ಕೂ ದಕ್ಷತೆ ಬೇಕು. ಚುರುಕುತನ ಉಳಿಯಬೇಕು. ಸೋಮಾರಿಯಾಗಿ ಭೋಗ ಲಾಲಸನಾಗಿ ಅರಮನೆಯಲ್ಲಿ ಇರುವುದಲ್ಲ. ಕೌಶಲ, ಅದು ಯೋಗದ ಲಕ್ಷಣ. ಅದಕ್ಕೆ ಯುದ್ಧೇಚ್ಛ ಅಂದ. ಅದು ನಿತ್ಯದಲ್ಲಿಯೂ ಯುದ್ಧದಲ್ಲಿಯೂ. ಅದರೊಟ್ಟಿಗೆ ಅಪಲಾಯನ. ಪಲಾಯನ ಅಂದರೆ ಓಡೋದು. ಪಲಾಯನ ಇಲ್ಲ. ಮತ್ತು ಪರಾಯಣ, ಯುದ್ಧ ಪರಾಯಣನಾಗಿ ವಿಶೇಷವಾಗಿ ಯುದ್ಧದಲ್ಲಿ ಅವನು ತನ್ನ ಸೋಲು ಬರುವವರೆಗೂ, ಸಾವಿನವರೆಗೂ
ಹೋರಾಟಕ್ಕೆ ಸಿದ್ಧನಿರಬೇಕು. ಯಾಕೆ ಹೋರಾಟ ಎನ್ನುವುದು ಸಿದ್ಧ ಎನ್ನುವುದು ನಿಶ್ಚಯ ಮಾಡಿದ ನಂತರ ಅಲ್ಲಿ ಧರ್ಮ ಇದೆ. ಸಾಯುವುದೇ ದೊಡ್ಡ ಸಂಗತಿ ಅಲ್ಲ, ಸಾಯಲಿಕ್ಕೋಸ್ಕರ ಹೋರಾಟ ಅಲ್ಲ, ಅವನು ಸತ್ತದ್ದು ಧರ್ಮಕ್ಕೋಸ್ಕರ. ಹೋರಾಡುವ ಮೊದಲೇ ಧರ್ಮಕ್ಕಾಗಿ ಯುದ್ಧ ಅಂತ ಇತ್ತು, ಅಧರ್ಮದ ವಿರುದ್ಧ ಇತ್ತು. ಅದನ್ನು ತಾನು ಅಧರ್ಮವೇ ಮಾಡುವುದಾದರೆ ಪ್ರಯೋಜನ ಇಲ್ಲ, ಓಡಿದರೆ ಚಂದ. ಯಾಕೆ ಧರ್ಮ ಉಳಿಯುತ್ತೆ, ಆ ರಾಜನಿಗೆ ಈ ದೇಶವನ್ನು ಒಪ್ಪಿಸಿದಾಗ ಆಗತ್ತೆ. ಅದನ್ನು ಕೃಷ್ಣ ಹೇಳುವುದು ಧರ್ಮಯುದ್ಧದಲ್ಲಿ. ಅದಕ್ಕೆ ಯುದ್ಧೇ ಚಾಂದ್ ಅಪಲಾಯನಂ ದಾನಂ. ಯುದ್ಧ ಮಾಡಿ ಸಂಪತ್ತು ದೋಚುವುದಲ್ಲ, ಎಷ್ಟೋ ಕಡೆಯ ಯುದ್ಧದಲ್ಲಿ ದೋಚಿದ್ದು ಮಾತ್ರ. ಅದಕ್ಕೆ ಕೃಷ್ಣ ಹತ್ತಿರದಲ್ಲಿ ಹಾಕಿದ, ಯುದ್ಧದಲ್ಲಿ ಗೆದ್ದಾಗ ಸಿಗೋ ಸಂಪತ್ತನ್ನು ಜನರಿಗೆ ಹಂಚಬೇಕು, ದಾನಂ ಅವರಿಗೆ ಕೊಡಬೇಕು. ದಾನ ಎನ್ನುವುದು ಕ್ಷತ್ರಿಯನ ದೊಡ್ಡ ಸಂಗತಿ. ಬೊಕ್ಕಸ ಒಟ್ಟು ಮಾಡುವುದಲ್ಲ, ಬೊಕ್ಕಸ ಖಾಲಿ ಮಾಡುವುದರಲ್ಲಿ ಅವನಿಗೆ ಸಂತೋಷ ಇರಬೇಕು. ಒಂದು ರಾಜರು ಅನೇಕರು ಹಿಂದೆಲ್ಲ ಸರ್ವಜಿದ್ಯ ಯಾಗ ಮಾಡ್ತಿದ್ರು, ಎಲ್ಲರನ್ನು ಗೆಲ್ಲುವ ಯಾಗ, ಎಲ್ಲರನ್ನು ಗೆದ್ದು ಬರೋದು. ಗೆದ್ದು ಬಂದ ನಂತರ ಎಲ್ಲರೂ ಸಾಮಂತರಾಗ್ತಾರೆ, ಎಲ್ಲ ಸಂಪತ್ತು ಬರುತ್ತೆ, ಕೊಟ್ಟುಬಿಡುವುದು ಅವರಿಗೆ, ನಿಮಗೆ ಆಯಿತು ಇರಲಿ ಅಂತ. ದ್ರೌಪದಿಯ ಪ್ರಕರಣದಲ್ಲೇ ಹೇಳ್ತಾರೆ, ಕೊನೆಗೇನು ಉಳಿಯಿತ್ತು ಕೇಳಿದರೆ ದಾನ ಮಾಡಿದರಲ್ಲಿ ಕೊನೆಗೆ ಅವಳ ಕುತ್ತಿಗೆಯಲ್ಲಿ ಮಾಂಗಲ್ಯ ಸೂತ್ರ ಮಾತ್ರ ಉಳಿದಿತ್ತಂತೆ, ಉಳಿದದ್ದನ್ನೆಲ್ಲವನ್ನು ಕೊಟ್ಟಿದ್ರಂತೆ. ವೇದವ್ಯಾಸರಿಗಂತೂ ಪೂರ್ತಿ ಅವರು ಅಜ್ಜಂದಿರು, ವಂಶದ ಹಿರಿಯರು, ಇದೆಲ್ಲ ನಿಮಗೆ ಅಂತ ಹೇಳಿಬಿಟ್ರು. ಕೊನೆಗೆಲ್ಲ ಬ್ರಾಹ್ಮಣರೆಲ್ಲ ಹೇಳಿ, ಆಯಿತು ನಮಗೆ ಇರಲಿ, ಆದರೆ ನಮಗೇನು ನೋಡಿಕೊಳ್ಳಿಕ್ಕೆ ಬರೋದಿಲ್ಲ, ನೀವೇ ನೋಡಿಕೊಳ್ಳುವವರು ನಮ್ಮ ಲೆಕ್ಕದಲ್ಲಿ ಇರಲಿ ಎಂದೇಳಿ ಕುಳ್ಳಿರಿಸಿ. ಆದ್ದರಿಂದ ಇದೆಲ್ಲ ನ್ಯಾಸ ನಮ್ಮದೇ ಸೊತ್ತು ಆಯ್ತಲ್ಲ ಅಂಥೇಳಿ. ಹೀಗೆ ದಾನದ ಕ್ರಮ ಕ್ಷತ್ರಿಯರದ್ದು ಅಂದರೆ ಅದು ಎತ್ತಿ ಹೇಳಿದ ವಿಶೇಷವಾದಂತಹ ಒಂದು ಸವಲತ್ತು ಅನಿಸಿಕೊಂಡಿದೆ. ಅದನ್ನಿಟ್ಟುಕೊಂಡೇ ಭೀಮಸೇನ ಮುಂದೆ ವಾದ ಮಾಡ್ತಾನೆ. ನೋಡಿ, ಕೃಷ್ಣ ಇಲ್ಲಿ ಹೇಳಿದ್ದು ಕ್ಷತ್ರಿಯರಿರಬೇಕಾದ ಸಂಗತಿ ದಾನ, ಅದು ದೊಡ್ಡ ಸಂಗತಿಯಿಂದ ಅದು ಹೌದು ಅನ್ನಿಸ್ಲಿಕ್ಕೆ ಅದನ್ನು ಕತೆ ಮಾಡಿ ತೋರಿಸುವುದನ್ನು ಭೀಮಸೇನ. ಮುಂದೆ ಹಸ್ತಿನಪುರದಲ್ಲಿ ಗದ್ದುಗೆಯಲ್ಲಿ ಕೂತ ಧರ್ಮರಾಜನಲ್ಲಿ ಬ್ರಾಹ್ಮಣ ಸಹಾಯ ಬೇಡಲಿಕ್ಕೆ ಬರ್ತಾನೆ. ಬೇಡಲಿಕ್ಕೆ ಬಂದರೆ ಧರ್ಮರಾಜ ಅದು ಹೊತ್ತು ಇದೆ, ಅದಕ್ಕೊಂದು ಕೊಡುವ ಕ್ರಮ. ಬೆಳಿಗ್ಗೆ ಸಂಧ್ಯಾವಂದನೆ ಮುಗಿಸಿ ರಾಜಸಭೆಗೆ ಬಂದಾಗ, ಬರಲು ಹೊರಟಾಗಲೂ ಬಂದಾಗಲೂ ಕೇಳಿದವರಿಗೆ ಕೇಳುವುದನ್ನು ಕೊಡೋದು ಕ್ರಮ. ಹಾಗೆ ಕರ್ಣನಲ್ಲಿ ಜಪ ಮುಗಿಸಿ ಬಂದಾಗಿಟ್ಟುಕೊಂಡಿದ್ದವ. ಸಂಧ್ಯಾವಂದನೆ ಬೆಳಿಗ್ಗೆ ಮುಗಿಸಿದ ತಕ್ಷಣ ಅವನಿಗೆ ಎಲ್ಲಿ ದರ್ಬಾರು ರಾಜ್ಯಸಭೆ ಅಲ್ಲ, ಅವನೇನು ದೊಡ್ಡ ಸಾಮಂತನೇ ಅಲ್ಲ, ದೊಡ್ಡ ರಾಜನೇ ಅಲ್ಲವ, ಒಂದು ತುಂಡರಸ ಅಷ್ಟೇ. ಹಾಗಾಗಿ ಅವನು ಸಂಧ್ಯಾವಂದನೆ ಮುಗಿಸಿ ತಿರುಗಿದಾಗ ಯಾರು ಬರ್ತಾರೆ ಅವರ ಬಯಕೆ ಈಡೇರಿಸ್ತಾನೆ ಅಂತ ಅವನೊಂದು ಸಂಕಲ್ಪ. ಹಾಗೆ ಧರ್ಮರಾಜ ಸಭೆಗೆ ಬಂದಾಗ, ಸಭೆಗೆ ಬಂದ ನಂತರ ಬಯಸಿದವರಿಗೆ ಬಯಕೆಗಳನ್ನು ಕೊಟ್ಟು ಸಂತೋಷಪಡಿಸ್ತೇನೆ ಅಂತ ಇಟ್ಟುಕೊಂಡಿದ್ದಾನೆ. ರಾಜರು ಎಲ್ಲರೂ ಹಾಗೆ, ಅವನೊಬ್ಬನೇ ಅಲ್ಲ. ಅದನ್ನು ನಾಳೆ ಸಭೆಯಲ್ಲಿ ಕೊಡ್ತೇನೆ ಅಂತ ಹೇಳಿದ. ಅವನು ಭೀಮಸೇನನ ಅಲ್ಲಿಗೆ ಬಂದ. ಯುವರಾಜ ಭೀಮನಲ್ಲಿ ಕೇಳಿದ. ಅವನು ಸಂತೋಷದಿಂದಲೇ ತನ್ನ ಕೈಯ ಕಡಗವನ್ನು ಅಣ್ಣನಲ್ಲಿ ಹೋದಿಯಾ ಅಂತ ಕೇಳಿದ. ಹೋಗಿದೆ, ನಾಳೆ ಬರಲಿಕ್ಕೆ ಹೇಳಿದ್ದಾರೆ ಅಂತ. ಸರಿ ಅಂದ, ಕಳಿಸಿದ. ಇನ್ನೇನು ಬೇಕು ಸಮಾಚಾರ, ಎಷ್ಟು ಬೇಕಷ್ಟು ಕೊಟ್ಟು ಕಳಿಸಿದ. ಇತ್ತ ಬೇರಿ ಬಾರಿಸ್ತಾನೆ, ದೊಡ್ಡ ನಗಾರಿ ಬಾರಿಸ್ತಾನೆ. ಅದು ಏನಾದರೂ ಆಪತ್ಕಾಲದಲ್ಲಿ ಮಾತ್ರ ಅಥವಾ ವಿಶೇಷ ಸನ್ನಿಧಾನದ ಸಂದರ್ಭದಲ್ಲಿ ಮಾತ್ರ ಬಾರಿಸುವ ಸದ್ದು ಅದು. ಅದು ಕೇಳಿದ ನಂತರ ಧರ್ಮರಾಜ ಕೇಳಿಸಿಕೊಂಡು, ಏನು ಕತೆ ಅಂತ, ಯಾರು ಬಾರಿಸಿದ್ದು? ಭೀಮಸೇನ. ಏನಂತ ವಿಷಯ ತಿಳಿಯುವ ಅಂತ ಭೀಮಸೇನಲ್ಲಿ ಕೇಳಿದರೆ ಹೇಳ್ತಾನೆ, ನಮ್ಮಣ್ಣ ಈ ದೇಶದ ದೊರೆ ನಾಳೆ ಹೊರಗೆ ಬದುಕ್ತಾನೆ ಎನ್ನುವ ಧೈರ್ಯ ಉಂಟವನಲ್ಲಿ ಎನ್ನುವುದು ದೊಡ್ಡ ಸಂಗತಿ ಹೇಳಿ ನಾನು ವಿಶೇಷ ಸುದ್ದಿಯಿಂದ ಬಾರಿಸಿದೆ ನಗಾರಿ ಅಂತ. ಅಂದರೆ ಧರ್ಮ ಎನ್ನುವುದು ಯಾವತ್ತು ಮಾಡಲಿಕ್ಕಿದ್ದಾಗ ನಾಳೆಯನ್ನು ಕಾಯುವುದಿಲ್ಲ. ಈಗಲೇ ಇವತ್ತಿಗೆ ಈಗಲೇ ನಡೀಬೇಕು ಅಂತಾರೆ. ಇದೆಲ್ಲ ದಾನದ ಬಗ್ಗೆ ಯೋಚನೆ ಮಾಡಿ. ನಮಗೆ ಇವತ್ತಿನ ಜನರಿಗೆ ಇವತ್ತಿನದ್ದು ಹೇಳಿದರೆ ಮಾತ್ರ ಖುಷಿ ಆಗುತ್ತೆ, ಇದೆಲ್ಲ ನಂಬುವುದಿಲ್ಲ ಅವರು. ಸಂಗತಿ ಅಂತದೊಂದು ದೊಡ್ಡ ವಿಷಯ ಅನಿಸುವುದಿಲ್ಲ. ಮೋತಿಲಾಲ್ ಅವರೆಲ್ಲರಿಗೂ ಗೊತ್ತಿರ್ಬೋದು ವ್ಯಕ್ತಿ ಯಾರು ಅಂತ. ಮಗ ಯಾಗಾದರೂ ಅಪ್ಪ ಎಂತ ಒಂದು ಗೊತ್ತಿರ್ಬೋದು, ದೊಡ್ಡ ವ್ಯಕ್ತಿ, ಒಳ್ಳೆಯ ವಕೀಲ. ಆ ಕಾಲದಲ್ಲಿ ಸುಮಾರು 19ನೇ ಶತಮಾನದ ಇನ್ನೂ ಬರುವ ಮುಂಚೆ ಇದ್ದ ವ್ಯಕ್ತಿ. ಅವನಿಗೊಬ್ಬ ಬ್ರಾಹ್ಮಣ ಬಂದ ಮನೆಗೆ. ಬಂದವ ಬೆಳಿಗ್ಗೆ ಬಂದಿದ್ದಾನ. ಅವನು ಬಂದವ ಮದುವೆಗೆ ಕೇಳಿದವ ದುಡ್ಡು, ನನಗೆ ದುಡ್ಡು ಬೇಕಿತ್ತು ಅಂತ. ಇವತ್ತು ಸಂಜೆ ಬಾ, ಇವತ್ತಿನ ಸಂಪಾದನೆ ತಗೊಂಡು ಹೋಗು ಅಂದ. ಎಷ್ಟಾಗುತ್ತೆ ಮದುವೆ ಖರ್ಚು ಅಂತ ಕೇಳಿದ್ದೆ ಬೆಳಿಗ್ಗೆ. ಆ ಕಾಲದಲ್ಲಿ 300 ರೂಪಾಯಿ ಆಗತ್ತೆ ಅಂದ, ಸಾಮಾನ್ಯ ಆಗ್ಬೋದು ಅಂದ. ಸರಿ ಸಂಜೆ ಬಾ ಹೇಳಿದ. ಆಫೀಸಿಗೆ ಸಂಜೆ ಬರಬೇಕು ಅಂದ. ಸಂಜೆ ಬಂದಿದ್ದಾನೆ ಮುಗಿಯುವಾಗ. ಸಂಜೆ ಬಂದಾಗ ಹೇಳಿದ ಬ್ರಾಹ್ಮಣ ಬಂದ ತಕ್ಷಣ ತನ್ನ ಕೆಲಸದವನಿಗೆ, ಇವತ್ತಿನ ಗಲ್ಲಾಪೆಟ್ಟಿಗೆಯಲ್ಲಿ ಎಷ್ಟು ಒಟ್ಟಾಗಿದೆ, ನನ್ನ ಫೀಸು ಅದು ಅವನಿಗೆ ಕೊಡು ಮದುವೆಗೆ ಅಂತ. ಎಷ್ಟು ಒಟ್ಟು ಮಾಡಿದ್ದು ನೋಡಿದರೆ 1300 ರೂಪಾಯಿ ಇತ್ತಂತೆ. 300 ರೂಪಾಯಿ
ಕೊಡಲಿಕ್ಕೆ ಹೋದಂತೆ ಗುಮಾಸ್ತ. ಅದಕ್ಕೆ ಹೇಳಿದ್ರಂತೆ, ಇಲ್ಲ ನಾನು ಅವನಿಗೆ ಮಾತು ಕೊಟ್ಟಿದ್ದೇನೆ, ಇವತ್ತಿನ ಸಂಪಾದನೆ ನಿನ್ನ ಮದುವೆಗೆ ಅಂತ ಬಹಳಷ್ಟು ವಿಜೃಂಭಣೆಯಿಂದ ಮಾಡಿ ಹೋಗು ಅಂತ 1300 ಕೊಟ್ಟು ಕಳಿಸಿದ್ನಂತೆ. ಇದೆಲ್ಲ ದಾಖಲೆ ಮಾಡೋದೆಲ್ಲ ಬಹಳ ಕಡಿಮೆ ಜನ. ಒಳ್ಳೆಯದನ್ನು, ಅದು ದಾನ, ಅದು ಭಾರತೀಯ ದರ್ಶನ, ಅದು ಸಂಸ್ಕೃತಿಯ ಬಿಂಬ, ಅದನ್ನು ಹೇಳಿಕೊಂಡು ಜನ ತೋರಿಸಿಕೊಡುವುದಿಲ್ಲ ವಿಶೇಷ ಏನಿರ್ತದೆ ಅಂತ. ನಮ್ಮ ಸತ್ಯನಾರಾಯಣ ಕಥೆಯಲ್ಲಿ ಬರುತ್ತೆ, ಕಟ್ಟಿಗೆ ಮಾರುವವ ಇವತ್ತು ಸತ್ಯನಾರಾಯಣ ಪೂಜೆ ಮಾಡ್ತೇನೆ ಅಂತ ಕಾಡಿನಲ್ಲಿ ಹೋಗಿ ಕಟ್ಟಿಗೆ ತಂದು ವಿಕ್ರಯ ಮಾಡಿದಾಗ ಯಾವತ್ತಿಗಿಂತ 4 ಪಟ್ಟು ದುಡ್ಡು ಬಂತವನಿಗೆ ಅಂತ. ನಾವು ಅದು ಕತೆ ಎಂದು ಬಿಡ್ತೇವೆ, ನಡೆದದ್ದನ್ನು ಮತ್ತೆ ವ್ಯತೆ ಅಂತ ಹೇಳೋದು. ನಾನು ಸಾಧ್ಯತೆ ಎನ್ನುವುದು ಅರ್ಥ ಮಾಡಿಕೊಳ್ಬೇಕು ನಾವು, ಕತೆಗೊಂದು ಸಾಧ್ಯತೆ ಇದೆ ಅಂತ. ಎಷ್ಟೋ ಜನ ಗೊತ್ತಿರೋದಿಲ್ಲ, ಕತೆ ಮಾತ್ರ ಗೊತ್ತಿರ್ತದೆ, ಅದರ ಸಾಧ್ಯತೆಗೊಳ್ಳುತ್ತಿರೋದು. ಇದು ಸಾಧ್ಯತೆ. ಯಾವುದು ಪುರಾಣ ಕಾಲದಲ್ಲಿ ನಡೆಯಿತೋ ಅದು ಯಾವ ಕಾಲ ನಡೀತಾ ಇರ್ತದೆ, ಅದಕ್ಕೊಂದು ಸಾಧ್ಯತೆಗಳಿರ್ತವೆ, ಅದವನ ಯೋಗ್ಯತೆ. ಅವನು ಹೇಳಿದ, ಇವತ್ತಿನ ಫೀಸು ಆ ಬ್ರಾಹ್ಮಣನ ಯೋಗ್ಯತೆ ಕೊಟ್ಟು ಬಿಡುವ ಅಂದ, ನನ್ನದಲ್ಲ ಅಂದ, ಸಂಕಲ್ಪ ಮಾತ್ರ ನನ್ನ. ಒಂದೊಮ್ಮೆ ಅವತ್ತು 150 ಆಗಿದ್ದರೆ 150 ಸೇರಿಸಿ ಕೊಡ್ತಾನವ. ನಾವು ಕೇಳಲಿಕ್ಕೆ ಮಾತ್ರ ಪ್ರಶ್ನೆ ಆಗುತ್ತೆ, ಅದು ಕೊಡ್ಬೋದು, ಗೊತ್ತಿಲ್ಲ ಮತ್ತೆ. ಅಷ್ಟು ದೂರ ಏನು. ಬೇಂದ್ರೆಯವರು ಹೇಳುತ್ತೇನೆ, ಬೇಂದ್ರೆ ಚಪ್ಪಲಿ ಅವನು ಎಲ್ಲಿಯೋ ಹೋಗಿ ಬಂದವ, ಅವನು ಅಂತೇಳಿ ನಮಗಷ್ಟು ಆತ್ಮೀಯತೆಯಿಂದ, ತುಂಬ ದೊಡ್ಡವರು ಬಿಡಿ. ಹೋಗಿ ಬರುವಾಗ ಅವರು ಕುದುರೆ ಗಾಡಿಯಲ್ಲಿ ಹೋಗಬೇಕಿತ್ತು, ಬೇಡ ನಡ್ಕೊಂಡು ಹೋಗುವ ಅಂತ ಹೋದರು. ನಡ್ಕೊಂಡು ಹೋಗುವ ಚರ್ಮ ಹೊಲಿಯುವವ ಚಪ್ಪಲಿ ಸಮಗಾರ ಇದ್ದ, ಅವನ ಹತ್ರ ಅವರೊಂದು ಹೆಬ್ಬೆರಳು ಹಾಕಿಕೊಳ್ಳಿ, ಹಂಗೆ ಹಿಂದೆಲ್ಲ ಹೆಬ್ಬೆರಳು ಹಾಕುವ ಚಪ್ಪಲಿಗಳು, ಹೆಬ್ಬೆರಳು ಹಾಕಿಕೊಡು ಅಂದರು. ಅವತ್ತು ತಗೊಂಡು ಹಾಕಲಿಕ್ಕೆ ಶುರು ಮಾಡುವಾಗ ಹಳತ್ತೊಂದು ಚಪ್ಪಲಿ ಇಟ್ಟ. ಕಾಲು ನೋವೈತೆ ಸ್ವಾಮಿ, ಚಪ್ಪಲಿಯಲ್ಲಿ ನಿಂತ್ಕೊಳ್ಳಿ ಅಂದ, ಬಿಸಿಲಾಗತ್ತೆ ಬಿಸಿ ಆಗತ್ತೆ ಅಂತ. ಅವ್ರು ಹೇಳಿದ್ರಂತೆ, ನಿನಗೆ ತಲೆ ಬಿಸಿ ಆಗೋದಿಲ್ವಯ್ಯ, ಬಿಸಿಲಲ್ಲಿ ಕೂತಿದ್ದೀನಿ, ನಿನ್ನ ಬೆನ್ನು ಬಿಸಿಲಾಗೋದಿಲ್ವ ಹೇಳಿ ಅವರು ಕೊಡೆ ಹಿಡಿದ್ರಂತೆ ಅವನಿಗೆ. ಇವ್ರ ಕೈಯಲ್ಲಿದ್ದ ಕೊಡೆ ಅವನೇ ಹಿಡಿದ್ರು. ಅವರು ಉಂಗುಷ್ಟ ಹಾಕಿ ಕೊಟ್ಟ. ಮತ್ತೆ ತಿಕ್ಕಿಲಿಯಾ ಅಂತ ಕೇಳಿದ್ದ, ಅಂದರೆ ಅದನ್ನೇನೋ ಬಣ್ಣ ಹಾಕುವ ಅಂದ. ಆಯಿತು ಅಂದ್ರಂತೆ. ಮಾತಾಡಿದ, ನಿನಗೆ ಎಷ್ಟು ಸಂಪಾದನೆ ಆಗುತ್ತೆ? ದಿನಕ್ಕೊಂದು 10 ರೂಪಾಯಿ ಆಗುತ್ತೆ ಸ್ವಾಮಿ, ಹೆಚ್ಚು ಅಂದರೆ, ಕೆಲವೊಮ್ಮೆ ಕಡಿಮೆ. ಮತ್ತೆ ಮನೆ ಹೋಗುತ್ತೆ. ಏನು ಕಳ್ಳು ಕುಡಿಯೋದುಂಟ ಕೇಳಿದ್ರಂತೆ ಇವರು ಅವನ ಹತ್ರ. ಇಲ್ಲ ಸ್ವಾಮಿ, ಏನಿಲ್ಲ, ಅಭ್ಯಾಸ ಅಂಥದ್ದೇನಿಲ್ಲ. ಸರಿ ಅಂತೇಳಿ ಎಷ್ಟಾಯಿತು ಚಾರ್ಜ್ ಕೇಳಿದ, 1 ರೂಪಾಯಿ ಅಂದಂತೆ. 10 ರೂಪಾಯಿ ಕೊಟ್ರಂತೆ. ಚಿಲ್ಲರೆ ಇಲ್ಲ ಸ್ವಾಮಿ ಅಂದಂತೆ. ಚಿಲ್ಲರೆ ಬೇಡ, ನಿನ್ನ ಸಂಪಾದನೆ ತೊಗೊಂಡು ಹೋಗಂದ್ರಂತೆ. ಈ ಉದಾರತೆ ಎಲ್ಲ ಸಿಗುವುದಿಲ್ಲ ನಮಗೆ. ವರ್ಷಗಟ್ಟಲೆ ದುಡಿಸ್ತಾರೆ, ಕೊಡುವಾಗ ಆಚೀಚೆ ಓಡಿ ಹೋಗ್ತಾರೆ. ಎಲ್ಲಿ ಕೊಡೋದು, ಯಾರದು ಕೊಡುವುದು ಅಂತ. ಯಾರದ್ದೋ ಸಂಪಾದನೆ ಸ್ವಾಮಿ, ನಿಮ್ದಲ್ಲ, ಕೊಡುವುದಿದ್ರು ಕೃಷ್ಣನದ್ದು, ತಗೊಳ್ಳೋದಿದ್ರು ಪ್ರಾಣದೇವರು ಅನ್ನುವ ಬುದ್ಧಿಯಲ್ಲಿ ಕೊಟ್ಟರೆ ತಗೊಂಡ್ರೆ ಎಷ್ಟು ದೊಡ್ಡ ಇಡುಗಂಟಾಗತ್ತೆ ಪುಣ್ಯ. ಅರ್ಥ ಆಗೋದಿಲ್ಲ ಜನಕ್ಕೆ. ಇದನ್ನು ಕ್ಷತ್ರಿಯರಿಗೆ ಗಟ್ಟಿ ಹೇಳಿದ, ನಿನ್ನ ದುಡ್ಡಲ್ಲ, ಬೊಕ್ಕಸ ನಿನ್ನ ಹೆಸರಲ್ಲಿ ಬಂದದ್ದಲ್ಲ, ಅದು ಸಂಪತ್ತು ಪ್ರಜೆಗಳದ್ದು, ಅದು ಪ್ರಜೆಗಳಿಗೆ ವಿನಿಯೋಗಕ್ಕೆ. ಇದನ್ನು ಮೊದಲು ಗಟ್ಟಿ ಹೇಳಿದವ ಭೀಮಸೇನ. ಇವತ್ತು ನಮ್ಮ ದೊಡ್ಡ ರಾಜಕಾರಣಿ ಭೀಮಸೇನ ಆ ಲೆಕ್ಕದಲ್ಲಿ. ಅವನು ಫೋಟೋ ಹಾಕಿ ಕೈ ಮುಗಿದು ಮಾಲೆ ಹಾಕಿಕೊಂಡು ಮೆರವಣಿಗೆ ಹೋಗಬೇಕು, ಒಂದು ರಾಜಕೀಯ ಮೆರವಣಿಗೆ ಅಂದರೆ. ವಿದುರ ಬಂದು ಕೇಳುತ್ತಾನೆ ಧರ್ಮರಾಜನ ಹತ್ರ, ಧೃತರಾಷ್ಟ್ರ ಹೊರಡ್ತಾನೆ 2-3 ದಿನಕ್ಕೆ, ಎಲ್ಲರಿಗೆ ಪಿಂಡ ಹಾಕಿ ಸಂತರ್ಪಣೆ ಮಾಡಿ ಅನ್ನದಾನ ಎಲ್ಲ ಕೊಟ್ಟು ಹೋಗ್ತಾನಂತೆ, ಅದಕ್ಕೆ ದುಡ್ಡು ಬೇಕು ಅಂತ. ಧರ್ಮರಾಜ ಅಂದರೆ ಎಲ್ಲ ನೋಡಿಕೊಳ್ಳುವ ಭೀಮಸೇನ. ಭೀಮಸೇನಲ್ಲಿ ಬಂದದ್ದು ವಿದುರ. ಭೀಮಸೇನ ಹೇಳಿದ, ಕೊಡಲಿಕ್ಕೆ ಆಗೋದಿಲ್ಲ ಅಂದ. ಪಿಂಡಕ್ಕೆ ದುಡ್ಡು ಕೊಡುವುದಿಲ್ಲ ಅಂದ. ಯಾರಿಗೆ ಹಾಕಬೇಕು ಅವರ ಕರ್ಮ ನಾವು ಮಾಡ್ತೇವೆ, ಇವನು ಯಾರ್ಯಾರ ಕರ್ಮ ಎಲ್ಲ ಮಾಡಿ ಸಾಯುವುದು ಬೇಡ, ಹೋಗ್ಕೊಳ್ಳಿ, ಅವನು ಕೊಡೋದಿಲ್ಲ ಅಂದ. ಧರ್ಮಕ್ಕೆ ಮಾತ್ರ ಬೆಲೆ, ಇದ್ದಾಗ ಅಧರ್ಮ ಮಾಡಿ ಸತ್ತು ಹೋದದ್ದು ಕೊಳ್ಳೆ ಹೊಡೆದ ಸಾಲ್ಕವನು ಬೆಂಕಿ ಇಟ್ಟು ಮರ್ಯಾದೆ ತೆಗೆದು ಈಗ ಅವನ ಹೆಸರಲ್ಲಿ ದಾನ ಧರ್ಮ ಮಾಡಲಿಕ್ಕೆ ನಾನು ಒಪ್ಪುವುದಿಲ್ಲ, ಅದು ಪ್ರಜೆಗಳ ದುಡ್ಡು, ಪ್ರಜೆಗಳ ಕ್ಷೇಮಕ್ಕಿರುವುದು, ಸತ್ತವರ ಗಮ್ಮತ್ತಿಗೆ ಅಲ್ಲ ಅಂತ ಸ್ಪಷ್ಟ ಹೇಳಿದ. ಮತ್ತೆ ವಿದುರ ಧರ್ಮರಾಜನಿಗೆ ಹೋದ. ಧರ್ಮರಾಜ ಕೇಳಿದ, ಏನೇ ಹೇಳಿದ ಅಂತ. ಕಾರ್ಬಾರ್ ಭೀಮಸೇನನದ್ದು. ವಹಿಸಿಕೊಟ್ಟಿದ್ದ ನಂತರ ಕೈ ಹಾಕುವುದಿಲ್ಲ ಯಾರು ಸಹ, ಖಾತೆಯನ್ನು ತನಗೊಪ್ಪಿಸಿಕೊಳ್ಳುವುದು, ಅಡಿಯಿಂದ ನಡೆಸುವುದು ಕ್ರಮ ಇಲ್ಲ. ಭೀಮಸೇನ ಹೇಳಿದಾಗಂದ, ಭೀಮಸೇನ ಇದು ಧರ್ಮದ ದುಡ್ಡು, ಪೈಸೆ ಇನ್ನೊಬ್ಬರಿಗೆ ಕೊಡಲಿಕ್ಕಿಲ್ಲ ಅಂತ ಧರ್ಮಕ್ಕೆ ಅಂದ. ಬೇಕಾದವರಿಗೆ ಭೀಷ್ಮಾದಿಗಳಿಗೆ ನಾವು ಹಾಕ್ತೇವೆ ಪಿಂಡ, ಅವನು ಹಾಕಬೇಕಾಗಿಲ್ಲ ಅಂದ. ಅದು ಸರಿಯೇ, ಆದರೆ ನಾನು ನನ್ನ ದೊಡ್ಡಪ್ಪ ಅಂತೇಳಿ ಪ್ರೀತಿಯಿಂದ ನನ್ನ ಸ್ವಂತದ ದುಡ್ಡು ಕೊಡುತ್ತೇನೆ, ರಾಜ್ಯದ ದುಡ್ಡು ಕೊಡಲಿಕ್ಕೆ ಆಗುವುದಿಲ್ಲ, ಕ್ಷಮಿಸಿ ಹೇಳಿ ಚಿಕ್ಕಪ್ಪನಿಗೆ ವಿದುರನಲ್ಲಿ ತನ್ನ ಸ್ವಂತದ ದುಡ್ಡು ಕೊಟ್ಟ. ಇವತ್ತು ಕೆಲವರು ಡೊನೇಷನಿಗೆ ಹೆದರು ಹೇಳುತ್ತಾರೆ, ಅದೇ ಆಚಾರ್ಯ ಮಧ್ವರ ಹುಟ್ಟೂರು, ಅಲ್ಲಿನ ವಾಸುದೇವ ತೀರ್ಥ ಜೀರ್ಣೋದ್ಧಾರ ಆದಾಗ ಅಲ್ಲಿನ ಒಂದು ಸಂಘ ಸಂಸ್ಥೆ ಹೋಗಿ, ಅದೇ ಅಂಬಲಪಾಡಿ ಅಲ್ಲಿ ಹೋಗಿ ಕೇಳಿತ್ತು, ಅವರೆಲ್ಲರಿಗೂ ದುಡ್ಡು ಕೊಡುವವರು ಕೇಳಿತ್ತು. ಆಗ ಅವ್ರು ಹೇಳಿದರು, ಅದು ಮೀಟಿಂಗ್ ಇಡಬೇಕು, ಅದೆಷ್ಟಾಗುತ್ತೆ ಅವರು ಹೇಳಬೇಕು, ನನ್ನ ವೈಯಕ್ತಿಕ ನಾನು 5,000 ಕೊಡ್ತೇನೆ ಹೇಳಿ. ಹಾಗೆ ವೈಯಕ್ತಿಕ ಬೇರೆ, ಮೀಟಿಂಗಿನ ವಿಷಯ ಬೇರೆ, ಹೀಗೆಲ್ಲ ಇರುತ್ತೆ. ಅದೇ ಅವರದ್ದು ವೈಯಕ್ತಿಕ, ಈ ಕೋಡದಬ್ಬು ಬಾರಗ ಇಂಥದ್ದೆಲ್ಲ ಭೂತದ ಗುಡಿಗಾಗುವ 50,000 ಆಗ್ತಿತ್ತು. ಅಲ್ಲಿ ನಾನು ಶಬ್ದ ಹೇಳೋದಿಲ್ಲ, ಒಂದು ವಿಷಯ ಹೇಗೆ ಅಂತ. ಹಾಗೆ ವ್ಯತ್ಯಾಸಗಳು ಏನಿರ್ತವೆ ಅಂತ. ಇನ್ನು ನಡೆದ ಘಟನೆಗಳಲ್ಲಿ ಆಗತಕ್ಕಂಥ ವೈಪರೀತ್ಯಗಳು. ಅರ್ಜುನನಲ್ಲಿ ಬಂದ ವಿದುರ,
ಅರ್ಜುನ ಹೇಳಿದ್ದ, ಅಣ್ಣ ಎಂತ ಮಾಡಿದ ಅಂತ. ಅಣ್ಣ ಭೀಮಣ್ಣ ಕೊಡೋದಿಲ್ಲ, ರಾಜ್ಯದ್ದು ಕೊಡಲಿಕ್ಕಿಲ್ಲ. ಧರ್ಮರಾಜ ವೈಯಕ್ತಿಕವಾಗಿ ಕೊಟ್ಟ. ಹಾಗಾದ್ರೆ ನಂದು ವೈಯಕ್ತಿಕವಾಗಿ ಉಂಬಳಿ ಇದೆ, ನನ್ನ ಸ್ವಂತದ ದುಡ್ಡು ಏನುಂಟು ಬೊಕ್ಕಸದಿಂದ ಹೊರಗಿದ್ದದ್ದು ಅದು ತಗೊಂಡು ಹೋಗಲಿ ಅಂತ. ಇಷ್ಟು ಬ್ಯಾಲೆನ್ಸಿಂಗ್ ಆಗಿ ಒಂದು ಬದುಕು. ಧರ್ಮದಲ್ಲಿಯೂ ನಾವಾದರೆ ಸತ್ಯನಾರಾಯಣ ಪೂಜೆ ಹೋಗ್ಲಿ ಅಯ್ಯ ಕೊಟ್ಟು ಬಿಡೋದು, ಇನ್ನೊಂದು ಪೂಜೆ ಇರಲಿ ಅಯ್ಯ ಕೊಟ್ಟು ಬಿಡೋದು, ಯಾವುದೇ ಆಗಲಿಂದ ನಮಗೆ ಪೂಜೆ ಅಂದ ತಕ್ಷಣ ಕೈಗೆ ಕುಂಬಾರೋದು, ಹೋಗ್ಲಿಂದ ಕೊಡೋದು. ಇದನ್ನೇ ಹೇಳ್ತಾನೆ, ಧರ್ಮ ನೋಡಿಕೊಂಡು ಕೊಡು ಅಂತಾನೆ. ಶಾರದ ಅಂದ ತಕ್ಷಣ, ಪಿಂಡ ಅಂದ ತಕ್ಷಣ ದುಡ್ಡು ಕೊಡಬೇಡ. ಅದು ಹಾಳು ಜನ ಮಾಡುವುದಾದರೆ, ಹಾಳು ಜನರಿಗಾದರೆ ಒಂದು ಪೈಸೆಯೂ ಕೊಡಬೇಡ ಅಂತಾನೆ. ಪುಣ್ಯ ಬರುವುದಿಲ್ಲ, ಪಾಪ ಬರ್ತದೆ, ಎಚ್ಚರ ಮಾಡಿಕೊಳ್ಳಿ. ಅನ್ಯಾಯಗಾರರಿಗೆ, ತೊಂದರೆಗಾರರಿಗೆ, ತಪ್ಪಿಗೆ, ಅಧರ್ಮಕ್ಕೆ ದುಡ್ಡು ಕೊಟ್ಟರೆ ನಮ್ಮ ಮೇಲೆ ಪಾಪ ಬರ್ತದೆ ಎನ್ನುವುದನ್ನು ಭೀಮಸೇನ ತೋರಿಸಿಕೊಟ್ಟ. ಇದು ರಾಜಕಾರಣ. ಪ್ರಜೆಗಳ ಸಂಪತ್ತು ಪ್ರಜೆಗಳಿಗಾಗಿ ಹೊರತು ನಮ್ಮ ಸ್ವಂತಕ್ಕಾಗಿ, ನಮ್ಮ ಮನೆಯ ಪಿಂಡಕ್ಕಾಗಿ ಅಲ್ಲ ಅಂದ. ಇಷ್ಟು ಉದಾತ್ತು. ಇದು ದಾನಂ. ಒಂದು ದಾನದ ಚೌಕಟ್ಟಿನಲ್ಲಿ ಬರತಕ್ಕಂತಹ ಒಂದು ವ್ಯವಸ್ಥೆ. ಕೊಟ್ಟು ಖಾಲಿ ಆಗಬಾರ್ದು, ಕೊಟ್ಟು ಖೋರೆ ಆಗಬಾರ್ದು. ಮತ್ತೆ ಎರಡು ಸಹ ನಾವಿವತ್ತು ಕೊಟ್ಟು ಖಾಲಿ ಆಗ್ತಾ ಇದ್ದೇವೆ. ಎಲ್ಲಿಯಾದರೂ ದಾನ ಧರ್ಮ ಹೋದು ಕೊಟ್ಟದ್ದು ಜಾಸ್ತಿ ಆಗೋದು. ಹುತಂಚ ದತ್ತಂಚ ತಥೈವ ತಿಷ್ಠತಿ ಅಂತ. ದಾನ ಮಾಡಿದ್ದು ನಮ್ಮನ್ನು ಮತ್ತೆ ಬರಮಾಡಿಸಿಕೊಳ್ಳಿಕ್ಕೆ ಕಾಯ್ತದೆ. ಯಾಕೆಂದರೆ ಅದು ಪಾತ್ರದಲ್ಲಿ ದಾನ ಆಗಿದೆ ಅಂತ. ಅವನು ಅಭಿವೃದ್ಧಿಯಾಗಲಿ ಅಂತ ಹೇಳಿದ್ದಾನೆ. ನೀವು ಅಪಾತ್ರದಲ್ಲಿ ದಾನ ಮಾಡಿದ್ರಿಂದ ಕೊಟ್ಟದ್ದು ನಮ್ಮನ್ನು ಕೋಟ ಮಾಡಿಬಿಟ್ಟಿತ್ತು. ಇಲ್ಲ ಆಯಿತು, ಇಲ್ಲ, ಖಾಲಿ. ದಾನವೂ ಖಾಲಿ, ಸ್ವತ್ತು ಖಾಲಿ, ನಾವು ಖಾಲಿ, ಉದ್ಧಾರ ಆಗಲಿಲ್ಲ. ಅದನ್ನ ದಾನಂ ಈಶ್ವರ ಭಾವಶ್ಚ. ಕ್ಷತ್ರಿಯರಲ್ಲಿರಬೇಕಾಗಿರತಕ್ಕಂಥ ವಿಶೇಷಾಂಶ ಕೇಳಿದರೆ ಒಡೆತನ, ರಾಜತನ, ಅದನ್ನು ತೋರಿಸುವಂಥ. ನನಗೇನಯ್ಯ ಅಂತ ಸುಮ್ಮನೆ ಲೂಸು ಬಿಟ್ಟರೆ ಎಲ್ಲ ಕಳ್ಳರೇ ಆಗ್ತಾರೆ. ಪಾಪ ಬದುಕಲೆಯೇ ಕೇಳಿದರೆ ಪ್ರತಿಯೊಂದು ಕಡೆಯಲ್ಲಿ ಸೋರಿಕೆ ಆಗ್ತದೆ. ಯಾವುದೇ ಒಂದು ಸಣ್ಣ ತೂತನ್ನು ಸಹ ಬಿಡಬಾರ್ದಂತೆ, ಅಲಕ್ಷ್ಯ ಮಾಡಬಾರ್ದಂತೆ. ಯಾಕೆ ಇವತ್ತು ಸಣ್ಣ ತೂತು, ನಾಳೆ ಅದೇ ದೊಡ್ಡ ತೂತಾಗತ್ತೆ, ಸಾಧ್ಯವೇ ಇಲ್ಲ ಅಂತಾನೆ. ಪ್ರತಿಯೊಂದನ್ನು ಸಹ ಅದನ್ನು ಮುಚ್ಚಬೇಕು. ಅನ್ಯಾಯ ಒಂದು ಕಡೆಯಲ್ಲಿ ನಡೆಯದಂತೆ ದಂಡವನ್ನು ರಾಜ ಉದ್ಯತ ದಂಡ ಸ್ಯಾತ್ ಅಂತಾರೆ. ರಾಜನ ಯಾವತ್ತೂ ಸಹ ಶಿಸ್ತಿನ ವ್ಯಕ್ತಿಯಾಗಿರಬೇಕು. ಯಾರಾದರೂ ಭೇದವಿಲ್ಲದೆ ಕಣ್ಣು ತೆರೆದು ಪ್ರತಿಯೊಬ್ಬನಲ್ಲೂ ತಪ್ಪಿದ್ದಾಗ ಶಿಕ್ಷಿಸುವ ಅಧಿಕಾರವನ್ನಲ್ಲಿ ಉಂಟಂತ. ಕಣ್ಣು ತೆರೆದು, ಕಣ್ಮುಚ್ಚಿ ಕೂತ್ರೆ ತಪ್ಪಿಸಿಕೊಳ್ತಾರೆ ಎಲ್ಲರೂ. ಬೆತ್ತ ಕೈಯಲ್ಲಿದೆ, ಹೊಡೆಯೋದು, ಆಯ್ತು, ಅವ ಕೈ ತಪ್ಪಿಸಿಕೊಂಡ. ಮತ್ತೆ ನೋಡಿದರೆ ನಾಲ್ಕನೇ ಬೆಟ್ಟು ಚೆನ್ನಾಗಿ ಬಿದ್ದಿದೆ. ಯಾರಿಗೆ ನೋಡಿದರೆ ಯಾರನ್ನು ಕೋಟ ಇಟ್ಟಿದ್ದಾನೆ ದುಡ್ಡು ತಗೊಂಡು, ಆಯ್ತಲ್ಲ. ಪೆಟ್ಟು ತಿನ್ನಲಿಕ್ಕೂ ಜನವನ್ನು ಮಾಡಿಕೊಳ್ತಾರೆ ನಮ್ಮಲ್ಲಿ. ಎಷ್ಟು ಸುಲಭ ಉಂಟು. 2 ವರ್ಷ ಸಜೆ ಆಯಿತು, ಒಪ್ಪಿಕೊಳ್ತಾನೆ. ಯಾರೋ ಒಬ್ಬ ಹೋಗಿ ಕೂತಿರ್ತಾನೆ, ಅವನಿಗೆ ಹೊರಗೆ ಬಂದ ನಂತರ ಇಷ್ಟು ಕೊಡ್ತೇವೆ ಅಂತ ಮೊದಲೇ ಕೊಡ್ತಿರ್ತಾರೆ, ಅವನ ಬ್ಯಾಂಕಿಗೆ ಹಾಕಿರ್ತಾರೆ. ಅವನಿಗೆ ಇಲ್ಲಿಯೂ ತಿನ್ನಲಿಕ್ಕಿಲ್ಲ, ಹೇಗೂ ಅನಾಥ ಇದ್ದಾನೆ, ಕೇಳುವವರು ಯಾರೂ ಇರುವುದಿಲ್ಲ. ಅಲ್ಲಿ 3 ಹೊತ್ತು ತಿನ್ನಲಿಕ್ಕೆ ಕೊಡ್ತಾರೆ, ಹೋಗಿ ಕೂತ್ಕೊಳ್ತಾನೆ, ಮತ್ತೆ ಹೊರಗೆ ಬರ್ತಾನೆ, ಮತ್ತೆ ದುಡ್ಡು ಸಿಗ್ತದೆ, ಆರಾಮ್. ಇದು ನಡೀತದೆ. ಈ ನಡಿಲಿಕ್ಕೋಸ್ಕರ ಮತ್ತಷ್ಟು ಖರ್ಚು ಉಂಟು. ಇವನಿಗೆ ಕೊಡೋದು ಬೇರೆ, ಅದಕ್ಕೆ 10 ಪಾಲು ಕೊಡಲಿಕ್ಕೆ ಇರ್ತದೆ. ಅದೆಲ್ಲ ಕ್ರಮ ಪ್ರಕಾರ ವ್ಯವಸ್ಥಿತವಾಗಿ ನಡೆಯುವ ದೈಶಿಕವಾದ, ಅಂದರೆ ದೇಶದಲ್ಲಿ ನಡೆಯತಕ್ಕಂಥ ಘಟನೆಗಳು. ಅದನ್ನು ನೀವು ಶಾಸಕಾಂಗ ಅಂತ ಕರೀರಿ, ನ್ಯಾಯಾಂಗ ಕರೀರಿ, ಕಾರ್ಯ 3 ಒಂದೇ. ಅದರಲ್ಲಿ ಜಾತಿ ಭೇದ ಇಲ್ಲ. ಮೇಲಿನಿಂದ ಕಾಲಿನವರೆಗೂ, ಕಾಲಿನಿಂದ ತಲೆಯವರೆಗೂ ಒಂದೇ ಬಗೆ. ಅದನ್ನು ಈಶ್ವರ ಭಾವಶ್ಚ ಅಂತಾನೆ. ಅದು ಅನೀಶ್ವರ ಭಾವ ಆಗಬಾರ್ದು, ಸೋಲು ಆಗಬಾರ್ದು, ಯಾರದ್ದೋ ಹೌದು ಬಸಪ್ಪಗಳಾಗಬಾರ್ದು, ಯಾರದ್ದೋ ಒತ್ತಾಯಕ್ಕೆ, ಅನಿವಾರ್ಯತೆಗೆ, ದಾಕ್ಷಿಣ್ಯಕ್ಕೆ ಬಲಿಯಾಗಬಾರ್ದು. ಈಶ್ವರ ಭಾವಶ್ಚ ಅಂತಾನೆ. ಒಡೆತನವನ್ನು ತೋರಿಸುವಲ್ಲಿ ರಾಜನು ಯಾವತ್ತೂ ಸಹ ಸಕ್ಷಮನಿರಬೇಕು. ಮಗನಾದರೂ ಅವನ ಮೇಲೆ ದಂಡವನ್ನು ಪ್ರಯೋಗಿಸಲೇಬೇಕು, ಅನ್ಯಾಯ ಆದರೆ, ಅನ್ಯಾಯ ಹೌದಾದರೆ. ಮಿತ್ರನಾದರೂ ಅವನ ಮೇಲೆ ದಾಕ್ಷಿಣ್ಯ ತೋರಿಸಲಿಕ್ಕಿಲ್ಲ. ಆದರೆ ಅವರವರ ಉದ್ಯೋಗಕ್ಕೆ, ಅವರವರ ಅಂತಸ್ತಿಗೆ, ಅವರವರ ಕ್ರಮಕ್ಕೆ ಅನುಗುಣವಾದ ದಂಡ ಆಗಬೇಕು, ಒಟ್ಟಾರೆ ಅಲ್ಲ. ಆದ್ದರಿಂದ ಈಶ್ವರ ಭಾವದಲ್ಲಿ ಅನೀಶ್ವರ ಭಾವ ಬರಬಾರ್ದು, ತಪ್ಪಾಗಬಾರ್ದು. ರಾಜನಿಗೆ ದಂಡ ಕೊಡುವ ಅಧಿಕಾರ ಉಂಟು ಹೇಳಿ ಯಾರ್ಯಾರನ್ನು ಶಿಕ್ಷಿಸುವುದಲ್ಲ. ಶಿಕ್ಷಣದಲ್ಲಿಯೂ ವ್ಯವಸ್ಥಿತವಾದಂಥ ಶಿಕ್ಷೆಯ ಕ್ರಮ. ಇದನ್ನು ಚಕಾರವು ಹೇಳಿ, ಯಾಕೆಂದರೆ ಮರ್ಯಾದೆಯನ್ನು ಉಲ್ಲಂಘನೆ ಮಾಡದೆ ಅಂತಾನೆ. ಇದೆಲ್ಲ ಹೇಳುವುದೆಲ್ಲ ಬಹಳ ಕಷ್ಟತ್ತು. ಅದಕ್ಕೆ ಚಕಾರದಿಂದ ಉಳಿದ ಗುಣಗಳನ್ನು ಇಟ್ಟುಕೊಂಡು, ಯಾಕೆ ಸಂಸ್ಕಾರದಿಂದಲೇ ಒಂದೊಮ್ಮೆ ಕ್ಷತ್ರಿಯತನ ಬ್ರಾಹ್ಮಣತನ ಅಂತ ಆಗಿದ್ದರೆ, ಸಂಸ್ಕಾರಗಳು ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಬೇಕು. ನಾವು ತಿಳ್ಕೊಂಡದ್ದು ಸಂಸ್ಕಾರ ಅಂದರೆ ಮದುವೆ, ಮುಂಜಿ, ಅದರಲ್ಲೇ ಆಗಿ ಹೋಯಿತು ಅಂತ. ಕೃಷ್ಣನಿಗೆ ಉಪನಯನ ಆದದ್ದು ವಸುದೇವನಲ್ಲಿ ಬಂದ ನಂತರವೇ. ಅದನ್ನು ಅವನಲ್ಲಿ ಆಗಿರತಕ್ಕದ್ದು ಅಲ್ಲಿ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ ಅಷ್ಟೇ. ಅನ್ನಪ್ರಾಶನವೋ ಬೆಣ್ಣೆ ಪ್ರಾಶನವೋ ಅಂತೂ ಆಗಿದೆ ಅಲ್ಲಿ. ಆಗುವಂಥದ್ದು ಅಲ್ಲೇ ಅಷ್ಟೇ ಆದದ್ದು, ಅದರ ಆಚೆಗೇನಾಗಲಿಲ್ಲ. ಇನ್ನು ಕರ್ಣವೇದ ಬೇಕಾದರೆ ಉಪನಿಷ್ಕ್ರಮಣ, ಮೊದಲೇ ಉಪನಿಷ್ಕ್ರಮಣ ಆಗಿದೆ ಅಲ್ಲೋ. ಉಪನಿಷ್ಕ್ರಮಣ ಅಂದರೆ ಹೊರಗೆ ಹೋಗುವುದು ಅಂತ. ಮೊದಲೇ ವಸುದೇವನಿಂದ ಹೊರಗೆ ಹೋಗಿ ಆಗಿದೆ. ಯಮುನೆಯನ್ನೆಲ್ಲ ನೋಡಿ ಆಗಿದೆ. ಮೇಲಿನ ಆಕಾಶದ ಚಂದ್ರನ್ನು ಇಣಿಕಿ ನೋಡಿ ಆಗಿದೆ. ಚಂದ್ರೋದಯ ಆಗಿದೆ. ಆಗ ಯಾರು ಬಂದದ್ದು ನಮ್ಮ ವಂಶದಲ್ಲಿ ನೋಡಿ ಆಗಿದೆ.
ನಾನು ಬಿಳಿ ಇದ್ದೇನೆ, ಅವನು ಕಪ್ಪಿದ್ದಾನೆ, ಗುರುತು ಮಾಡಿಕೊಂಡಿದ್ದಾನು. ಹೀಗೆ ಪ್ರತಿಯೊಬ್ಬರು ನೋಡಿದ್ನಂದ್ರೆ ಮತ್ತು ಉಪನಿಷ್ಕ್ರಮಣ ಏನವನಿಗೆ ಆದರೂ ಮಾಡಿರ್ಬೋದು. ಒಂದು ಕೆಲವು ಮಾತ್ರ ಅಲ್ಲಿ ಆದದ್ದು, ಉಪನಯನ ಇಲ್ಲಿ ಆಗಿದೆ, ಪ್ರಯೋಜನವಿಲ್ಲ. ಆದರೆ ಸಂಸ್ಕಾರಗಳು ಅಂದಾಗ ಗೌತಮ ಧರ್ಮಸೂತ್ರದಲ್ಲಿ 40 ಸಂಸ್ಕಾರಗಳನ್ನು ಹಾಕಿದ್ದಾನೆ, ಇದು 16 ಅಲ್ಲ. ನಮ್ಗೆ ಗೊತ್ತಿರುವುದಷ್ಟೇ. ಅದು ದೈಹಿಕ ಸಂಸ್ಕಾರ. ಅವರು ಸತ್ಯ, ತಪಸ್ಸು, ದಯ ಎಲ್ಲ ಹಾಕಿದ್ದಾರೆ, ಗುಣಗಳದ್ದೆಲ್ಲ ಸಂಸ್ಕಾರ ಹಾಕಿದ್ದಾರೆ. ನಾವು ಜಾತಿ ಸಂಸ್ಕಾರವನ್ನು, ದೇಹ ಸಂಸ್ಕಾರವನ್ನು ಮಾತ್ರ ನೋಡ್ತಾ ಇದ್ದೇವೆ, ಮನಸ್ಸಂಸ್ಕಾರವನ್ನು ನೋಡಲೇ ಇಲ್ಲ. ಅದರಿಂದ ಸಂಸ್ಕಾರೈ ದ್ವಿಜ ಉಚ್ಯತೆ ಅಂದರೆ ಈ ಸಂಸ್ಕಾರಗಳು, ಅದು ಒಂದಲ್ಲ, ಅದು ಮಾತ್ರ ಅಲ್ಲ. ಅದನ್ನು ಇಷ್ಟರಲ್ಲಿ ಹೇಳಿಕೊಂಡು ಬಾಯಿ ಮುಚ್ಚುವಾಗಿಲ್ಲ. ಕೃಷ್ಣ ಹೇಳಿದ ಅಷ್ಟೂ ಸಂಸ್ಕಾರಗಳ ಪಟ್ಟಿ ಆರಂಭದಲ್ಲಿ ಗೌತಮ ಧರ್ಮಸೂತ್ರಗಳಲ್ಲೆಲ್ಲ ಉಂಟು. ಇವತ್ತು ಕಮ್ಮಿ ಮಾಡಿ 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 ಇವತ್ತು ನೋಡಿ ಇವತ್ತು ಸಂಸ್ಕಾರ ಎಷ್ಟು ಉಳಿದಿದೆ ಕೇಳಿದರೆ, ಉಪನಯನ ಒಂದು, ಎದ್ದು ಕಾಣುವ ಸಂಸ್ಕಾರ, ಮದುವೆ ಒಂದು, ಮುಗೀತು. ಇನ್ನು ವೇದತ್ರಯ ಅದು ಯಾರಿಗೆ ಗೊತ್ತೇ ಇಲ್ಲ, ಎಂಥದ್ದು ಅರ್ಥ ಆಗುವುದಿಲ್ಲ. ಮತ್ತು ಯಾವುದು ಹೇಳಲಿಕ್ಕೆ ಗೊತ್ತಿಲ್ಲ. ಕರ್ಣವೇದ, ಉಪನಿಷ್ಕ್ರಮಣದ ಎಂಥದ್ದು ಕೇಳ್ತಾರೆ ಕೊನೆಗೆ. ಜಾತಕರ್ಮ, ವನ, ಗರ್ಭಾಧಾನ, ನಾಮಕರಣ ಒಂದು ಕೆಲವರಿಗೆ ಗೊತ್ತುಂಟು, ಅದು ಮಾಡ್ತಾರೋ ಇಲ್ಲ ಅಂತ ಗೊತ್ತುಂಟಷ್ಟೇ, ಶಬ್ದ ಒಂದುಂಟು ಅಂತ. ಹಾಗೆ ಎಲ್ಲ ಒಟ್ಟೊಟ್ಟಾಗಿದೆ. ಈಗ ಚೌಳ ಮತ್ತು ಉಪನಯನ ಒಟ್ಟಾಗಿದೆ, ಉಪನಯನ ಮತ್ತು ಮದುವೆ ಒಟ್ಟಾಗಿದೆ. ಇನ್ನು ಮದುವೆ ಮತ್ತು ಮಾಸಿಗೆ ಒಟ್ಟಾಗ್ಬೋದು. ಅದು ಯಾವುದು ಒಟ್ಟು ಅದನ್ನು ಪುರೋಹಿತರಿಗೆ ಬಿಟ್ಟದ್ದು, ಯಾವುದನ್ನು ಒಟ್ಟು ಮಾಡ್ಬೋದು ಬಿಡ್ಬೋದು ಅಂತ. ಅವರು ಕರಾರುವಾಕ್ಕಾಗಿ ಆದಿತ್ಯವಾರಗಳು ಜಾಸ್ತಿವೇ ಹೇಳಿದರೆ ಪ್ರತಿ ಆದಿತ್ಯವಾರ ಕಾರ್ಯಕ್ರಮ ಮಾಡ್ತಾ ಸಂತೋಷ ಆಗುತ್ತೆ, ಒಂದು ಬಿಟ್ಟು ಒಂದು ಮಾಡ್ಬೋದು. ಇವರೆಲ್ಲ ಬೇರೆ ಬೇರೆ ದಿನಗಳನ್ನು ಹೇಳ್ತಾರೆ ಪ್ರತಿಯೊಂದಕ್ಕೂ. ಒಟ್ಟು ಮಾಡಿ, ನಮಗೆ ಒಟ್ಟು ಮಾಡಲಿಕ್ಕೆ ಯಜಮಾನರು ಹೇಳ್ತಾರೆ ಹೇಳಿದರೆ ಯಜಮಾನರ ಹತ್ರ ಮಾಡಬಾರ್ದು ಹೇಳಬೇಕು. ಒಟ್ಟು ಮಾಡಬೇಡಿ ಅಯ್ಯ. 4 ದಿನದ ಮದುವೆ ಇವತ್ತು ಅರ್ಧ ದಿನದಲ್ಲಿ ಆಗೋದಿಲ್ವ? ಅದು ಸಾಯಂಕಾಲದ ಯಾರಾದರೂ ಕಾರ್ಯಕ್ರಮದವರು ಬಂದರೆ ಇನ್ನೂ 3ನೇ ಕಾಲು ದಿನದಲ್ಲಿಯೇ ಮುಗಿದೋಗ್ತದೆ ಕೆಲವೊಮ್ಮೆ ಕಾರ್ಯಕ್ರಮಗಳು. ಬಾಡಿಗೆ ಜಾಸ್ತಿ ಕೊಡಬೇಕು ಮತ್ತೆ ಹೇಳಿಕೊಂಡು, ಅದು ಪ್ರಯೋಜನ ಆಗಲಿಲ್ಲ. ಅದರ ಬದಲಿಗೆ 4 ದಿನದ ಸಂಸ್ಕಾರಗಳು 4 ದಿನಕ್ಕೆ ಅದನ್ನು ಹಿಗ್ಗಿಸಿ ಚೆಂದ ಮಾಡಿ, ದುಡ್ಡು 4 ಅಲ್ಲ 40 ದಿನದ್ದು ಖರ್ಚು ಮಾಡ್ತಾರೆ ಅವರು, ಯಾವುದಕ್ಕೂ. ಅದನ್ನು ಧರ್ಮಕ್ಕೆ ಬಗ್ಗಿಸುವ ಹಾಗೆ ವ್ಯವಸ್ಥೆ ಮಾಡಿ. ಉಪನಯನವು ಯಾವುದೋ ದಿವಸ ಸಪ್ತಮಿ ದಿವಸ ಉಪನಯನ ಮಾಡ್ತಾರೆ, ನೀವು ತೆಗೆದು ನೋಡಿ. ಉಪನಯನ ಮುಹೂರ್ತದಲ್ಲಿ ಮಾಡಿದರೆ ಅಷ್ಟಮಿ ಮರುದಿನ ಮೇಧಾಜನ ಶಾಂತಿ ಮಾಡೋದು ಹೇಗೆ? ಯಾರ ಹತ್ರ ಕೇಳಬೇಕು? ಅವ್ರ ಉಪನಯನ ಒಂದೇ ದಿನ ಗೊತ್ತು, ಮರುದಿನ ಅಷ್ಟಮಿ ಅನಧ್ಯಯನ ಬಂತು, ಅಂಥ ವ್ಯಕ್ತಿ ಉಪನಯನ ಮಾಡಿ ಅವನು ಖಂಡಿತವಾಗಿಯೂ ಸಿಂಗಲ್ ಡಿಜಿಟ್, ಅವನು ತಾತ್ವಿಕವಾಗಿ ಹೌದೇ. ಇದು ಕ್ರಮ, ಲಕ್ಷಣವೇ ಹಾಗೆ. ಉಪನಯನ ಎನ್ನುವುದು 2ನೆಯ ಹುಟ್ಟೋದು, ದ್ವಿಜತ್ವವನ್ನು ಕೊಡೋದು. ಇದರಲ್ಲಿ ಯಾರು ಹೇಳಬೇಕು? ಪಂಚಾಂಗದವ್ರು ಗಡ್ದು ಮುಹೂರ್ತ ಹಾಕಬೇಕು ಹೇಳ್ತಾರೆ, ಹಾಕಿದ್ದಾರೆ, ಪ್ರಯೋಜನ ಇಲ್ಲ ಅಂತ. ಆದ್ದರಿಂದ ಇದನ್ನೆಲ್ಲ ನಾವು ಅವರಿಗೆ ತಿಳಿಸಿ ಅಭ್ಯಾಸ ಮಾಡಿಸಿ, ಯಜಮಾನ ವರ್ಗವನ್ನು ಪುರೋಹಿತ ವರ್ಗ ಸಾಕಬೇಕು, ಚೆನ್ನಾಗಿ ನೋಡಿಕೊಳ್ಳಬೇಕು, ಅವರಿಗೆ ಬೋಧನೆ ಕೊಡಬೇಕು. ಖಾಲಿ ಸಂಸ್ಕಾರ ಮಾಡುವುದರಲ್ಲಿ ಮಾತ್ರ ಅಲ್ಲ, ಸಂಸ್ಕಾರದ ಅರ್ಥ ಕೊಡಬೇಕು ಅವರಿಗೆ, ಅದರಿಂದ ಮೌಲ್ಯವನ್ನು ವರ್ಧಿಸಬೇಕು. ಹೀಗೆ ಚಕಾರದಿಂದ ಕೃಷ್ಣ ಸೂತ್ರಕಾರರ ಚಿಂತನೆಯಡಿಯಲ್ಲಿ ಬರತಕ್ಕ ಎಲ್ಲ ಗುಣವಂತಿಕೆಯನ್ನು ಇಟ್ಟುಕೊಂಡಿದ್ದಾನೆ. ಅದು ಬೇಕು, ಇದಿಷ್ಟು ಸೇರಿ ಅದರಿಂದ ಹೋರಾಡುವುದೇ ಕ್ಷತ್ರಧರ್ಮ ಅಲ್ಲ. ಹೋರಾಟಕ್ಕೆ ಬೇಕಾಗಿರತಕ್ಕ ಎಲ್ಲವೂ ಉಪಸತ್ತಿಯ ಮೂಲಕ ಶಮದಮಾದಿಗಳೊಟ್ಟಿಗೆ ಶಾಂತಃ ದಾಂತಃ ಉಪರತಃ ತಿತಿಕ್ಷು ಸಮಾಹಿತಃ ಹೇಳಿಕೊಂಡು ಶ್ರುತಿಕಾರರು ಎಷ್ಟೆಲ್ಲ ಲಕ್ಷಣಗಳು ಇರಬೇಕು ಮನುಷ್ಯನಿಗೆ, ಸಾಮಾನ್ಯ ಮನುಷ್ಯನಿಗಿರಬೇಕಾದ್ದು. ತಾತ್ವಿಕನಾಗಿ ಬದುಕಲಿಕ್ಕೆ, ಭಗವಂತ ನಡೆ ಸಾಗಲಿಕ್ಕೆ, ಆಸ್ತಿಕನ ಅದಕ್ಕೆ ಆಸ್ತಿಕ್ಯಂ ಬಂದದ್ದು. ಅದೆಲ್ಲ ಆಗಲಿಕ್ಕಿರತಕ್ಕಂತಹ ಸಾಮಾನ್ಯ ಗುಣವಂತಿಕೆ ಒಟ್ಟಿಗೆ ಕ್ಷತ್ರಿಯನಲ್ಲಿ ಎದ್ದು ಕಾಣುವ 8 ಗುಣಗಳು. ಶೌರ್ಯಂ ತೇಜ ದಿತಿ ದಾಕ್ಷ್ಯಂ ಯುದ್ಧೇಚ ಪೆಪಲಾಯನಂ ದಾನಂ ಈಶ್ವರ ಭಾವಶ್ಚ 7. ಅಲ್ಲಿ ಬ್ರಾಹ್ಮಣನಿಗೆ 9 ಹೇಳಿದ್ದ, ಇವನಿಗೆ 7ಅಲ್ಲಿ ನಿಲ್ಲಿಸಿ ಅದರ ಚಕಾರದಿಂದ ಇನ್ನಿತರಗಳನ್ನು ಸಂಪಾದನೆ ಮಾಡಲಿಕ್ಕೆ ಹೇಳಿ, ವಿಶೇಷವಾಗಿ ಗುಣಲಕ್ಷ ಸ್ವಭಾವಜಂ. ಸ್ವಭಾವ ಅಂದರೆ ಕ್ಷತ್ರಿಯ ಜಾತಿಯಿಂದ ಹುಟ್ಟಿದ್ದು ಅಂತ ಹೇಳಲಿಕ್ಕಿಲ್ಲ, ಜಾತಿಗೆ ಸಂಬಂಧ ಇಲ್ಲ ಅಂತ ಹೇಳಿಕೊಂಡು ನಾವು ಹಿಂದೆ ನೋಡಿದ್ದೇವೆ. ಇದು ಒಳಗಿನ ಗುಣದ ಬಗ್ಗೆ ಇರತಕ್ಕಂಥ ವ್ಯವಸ್ಥೆ ಅಂತ 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 ಇರತಕ್ಕಂಥ ವ್ಯವಸ್ಥೆ